ಛೇ, ದಿನ ಬೆಳಗಾದ್ರೆ ಇವ್ರದೊಂದು ಕಾಟನಯ್ಯ ನಮ್ಗೆ. ಯಾಕ ಆ ರೆಡ್ಡಿ ತಮ್ಮ ಬಂದು ರೋಲ್ ಕಾಲ್ ಕೊಡ್ಬೇಡ ಅನ್ನ. ಹೌದು, ಏನೋ ಇವಾಗ ಅಣ್ಣ, ನೀನ್ ಹೇಳಿದ ಕೆಲ್ಸನ ಸರಿಯಾದ ಟೈಮ್ಗೆ ಮುಗಿಸ್ದೆ. ಶಬಾಷ್ ತಮ್ಮಡು. ವಿಶ್ವ, ಇನ್ಮೇಲೆ ನಾವು ಹುಷಾರಾಗಿರ್ಬೇಕು. ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಂಗೆ, ಈ ಮನೆ ಕಾಂಪೌಂಡ್ ಒಳಗಡೆ ಕಾಲಿಡ್ಬೇಕಾರೆ ಆ ದರಿದ್ರ ಪೊಲೀಸರನ್ನ ಹಾಕೊಂಡ್ ಬರ್ಕೊಡ್ದು ಅಂತ. ಕಾಡ್ದೆ. ಏನು ಬಂದು ವಿಷಯ ನಿಮ್ ತಾವ ಮಾತಾಡ್ಬೇಕಾಗಿತ್ತು. ಚಪ್ಪು ಅಣ್ಣ, ಇಕ್ಬಾಲ್ ಇದನ್ನಲ್ಲ, ರಾಜಿ ಮಾಡ್ಕೋಬೇಕಂತೆ. ಏನ ಒರೇ ಉಪ್ಪಾರ್ಪೇಟೆ ಮಾದೇವ, ನೀಗ್ ಬುದ್ಧಿಗಿದ್ದೆ ಉಂದಾರ? ನಾನು ಆ ಇಕ್ಬಾಲು ಹಂಗಲ್ಲ, ಬೆಳಗ್ಗಿನ ಟೇಷನ್ ಬಂದ್ ಕಾಲಿಡ್ಕಂಡ ಇದ್ದೊಬ್ಬ ತಮ್ಮನ್ನ ರೆಡ್ಡಿ ತಮ್ಮ ಕೊಂದ್ಬಿಟ್ಟ. ಇನ್ಯಾರು ಅವರೇನ್ ದಂಡೆ ಮಾಡ್ಲಿ? ಈಗ ನನ್ ಜೀವ ಉಳಿಬೇಕು ಅಂದ್ರೆ ಹೆಂಗಾರ ಮಾಡಿ ರೆಡ್ಡಿ ತವ ರಾಜಿ ಮಾಡಿಸ್ಬಿಡು ಅಂತ ಕೇಳ್ಕಂಡ. ಅದನ್ನ ಹೇಳಕ್ ಬಂದ್ರೆ ಬಿಡೋದ? ಈಗ ಏನ್ ಮಾಡ್ಬೇಕು? ನಾ ಹೇಳೋದೇನು ಅಂದ್ರೆ, ನೀಬ್ರು ಒಂದಾಗ್ಬಿಟ್ರೆ ಈ ಸಿಟಿನಲ್ಲಿ ನಿಮಗೆ ದುಶ್ಮನ್ಗಳೇ ಇರಕ್ಕಿಲ್ಲ. ಇದ್ರಲ್ಲಿ ಯಾವ ಕರ ಮತ್ತು ಲೇತ್ ಕಾದ? ನಮ್ಮ ಅಪ್ರಾಣೆ, ನಿಮ್ಗೇನು ಆಗದಂಗೆ ನಾನು ನೋಡ್ಕೊತೀರಣ.
ಬೇಕು? ಏಯ್ ಸೆಟ್ ಚಂದ. ಓ, ನಿಮ್ದಕ್ಕೆ ಗಣೇಶ ಚಂದ. ಆ ನಾನ್ ಪೈಸಾ ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಅಂದ್ರ ಏಯ್ ಸೆಟು, ನಮ್ ಹುಡುಗ ಹಿಡಿದಿರೋ ಹುಂಡಿಲ್ ನೀನೇನಾದ್ರೂ ದುಡ್ಡು ಹಾಕ್ಲಿಲ್ಲ ಅಂದ್ರೆ ನಿನ್ ತಲೆ ಉರುಳೋಗುತ್ತೆ. ಆಗ ಕ್ಯಾಶ್ ತಾನಾಗೆ ಬಂದ್ ನಮ್ ಹುಂಡಿಲ್ ಬೀಳುತ್ತೆ. ನೋಡು, ಈ ಸಾರಿ ಈ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾ ಇರೋದು ನಾವು. ನಮಗ್ ಕೊಡ್ಬೇಕಾದ ದುಡ್ಡನ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ಸೆಟು ಹಣ ನಿಂದು. ಯಾರ್ಯಾರು ಮಾಡ್ತಾರ ನಾನ್ ನೋಡ್ಕೊತೀನಿ. ನನ್ ಡಬ್ಬಕ್ಕೆ ಹಣ ಹಾಕು. ಹೇ ರಾಮ್, ಯಾರ್ದಕ್ಕೆ ಹಾಕೋದು, ಯಾರ್ದಕ್ಕೆ ಬಿಡೋದು? ನಮ್ ಡಬ್ಬಕ್ಕೆ ಹಾಕ್ಲಿಕ್ಕೆ ಉಂಟು, ಅವ್ರ ಡಬ್ಬಕ್ಕೆ ಕಳಿಸ್ಲಿಕ್ಕೆ ಉಂಟು. ಯಾಕಲ್ಲೋ ದಡಿಯಾ? ಏಯ್, ನಮ್ಮವ್ರನ್ನೇನಾದ್ರು ಅಂದ್ರ ಏನ 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 ಮಾಡ್ತೀನಿ? ನೀನೇನ್ ಮಾಡ್ತೀಯ? ಇದೆಲ್ಲ ಏನ್ ಮಾಡ್ತೀಯ? ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಹಿತವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ಹೇಳ್ರ ಮೇಲೆ ಸೇಟ್ ಅಂಗಡಿ ಹತ್ರ ಏನ್ರ ಮಾಡ್ತಾ ಇದ್ರಿ? ಓಹೋ ಅದಾ, ಗಣಪತಿಗ್ ಚಂದಮ್ಮ, ಚಂದ ವಸೂಲಿ. ಓಹೋ, ಚಂದ ವಸೂಲಿ ಮಾಡ್ತಾ ಇದ್ರಾ? ಆ ಗಣಪತಿ ಬಲವಂತವಾಗಿ ಜನಗಳ ಹತ್ರ ಹಣ ವಸೂಲಿ ಮಾಡಿ ನನ್ ಪೂಜೆ ಮಾಡ್ರೋ ಅನ್ನ? ಚೇಚೆ ಹಾಗಲ್ಲಮ್ಮ. ಮತ್ತಿನ್ ಹೇಗಪ್ಪ? ಅಮ್ಮ, ಅಪ್ಪ ಸತ್ತ ಮೇಲೆ ಒಂದ್ಸಲಿನೂ ನಮ್ಮ ಮನೇಲಿ ಗಣಪತಿ ಕೂರ್ಸ್ಲೇ ಇಲ್ಲ. ಅದಕ್ಕೆ ರೋಡಲ್ಲಿ ಕೂಡ್ಸೋರ್ಗಾದ್ರೂ ಸಹಾಯ ಮಾಡೋಣ ಅಂತ ಹಾಗೆ ಮಾಡಿದ್ವಿ. ನಾ ಮಾಡಿದ್ದು ತಪ್ಪಮ್ಮ. ದೇವ್ರ ಕಾರ್ಯಕ್ಕೋಸ್ಕರ ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲಪ್ಪ. ನನ್ನ 2 ಕಣ್ಣುಗಳಾಗಿರೋ ನೀವು ಹೊಡೆದಾಟಕ್ಕೆ ನಿಂತಿರೋದನ್ನ ನೋಡಿ ನನ್ನ ಎದೆನೆ ಒಡೆದೋಯ್ತು. ನೋಡಿಪ್ಪ, ನೀವಿಬ್ರು ದೊಡ್ಡ ಮನುಷ್ಯರಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ, ರೌಡಿಗಳಾಗಲ್ವೋ? ಅಮ್ಮ, ಇನ್ ಮುಂದೆ ಯಾವತ್ತೂ ನಿನ್ನ ಮನಸ್ಸು ನೋಯಿಸೋ ಹಾಗೆ ಖಂಡಿತ ನಾವು ನೋಡ್ಕೊಳ್ಳಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಪ್ಪ. ಅಮ್ಮ, ನಮ್ಮ ಮಾತು ನಂಬು ಪ್ಲೀಸ್. ಬರ್ಲಾ ರಾಜು? ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಓದ್ಕೋ. ಯಾಕಪ್ಪ, ನನ್ನ ಮೇಲೆ ಅಷ್ಟೊಂದು ಡೌಟಾ? ಆಗಲ್ಲ ರಾಜು, ನಾನಂತೂ ಓದಕ್ಕಾಗಿಲ್ಲ. ಈಗ ನಮ್ಮ ಮನೇಲಿ ಇನ್ನೊಬ್ಬನೇ ವಿದ್ಯಾ ಅಂತ. ಅದು ಅಲ್ಲದೆ IAS ಕಟ್ಟಿದ್ಯಾ. ಚೆನ್ನಾಗಿ ಓದಿ ಪಾಸ್ ಮಾಡ್ಬೇಕು. ಬರೀ ಪಾಸ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತೀನಿ. ಅಯ್ಯೋ 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 ಅಯ್ಯೋ, ಒಂದು ಗಾಡಿಗೆ 3 ಬಾಡಿ. ಯೋ ಐತಾಳ, ಏನೋ ಮಾಡ್ತಾ ಇದ್ದೀರಾ? ನಾನ್ ಎಂತ ಮಾಡ್ಲಿ ಮಾರಾಯರೆ? ಇವ ಸಿಂಗಾರ ರಾಜ, ಸ್ಪಾನರ್ ಕೇಳಿದಕ್ಕೆ ಕಟಿಂಗ್ ಪ್ಲೇಯರ್ ಕೊಟ್ಟಿದ್ದಾನೆ ನನ್ನ ಕೈನಲ್ಲಿ. ಇವ ಕನ್ಫ್ಯೂಸ್ ರಾಜ, ಏನಾರು ಕೇಳಿದ್ರೆ ಗ್ರೀಸು ಅನ್ಲೋಡಿಂಗ್ ಅಂತಿರ್ತಾನೆ. ನಾ ಎಂತ ಮಂಡೆ ಚಚ್ಕೊಳ್ಳ? ಹೋಗ್ಲಿ, ಈ ಗಾಡಿ ಸ್ಟಾರ್ಟ್ ಆಗುತ್ತೇನೋ? ದೇವರಾಣೆಗೂ ಸ್ಟಾರ್ಟ್ ಆಗ್ಲಿಕ್ಕಿಲ್ಲ ಮಾರಾಯರೆ. ಅಯ್ಯೋ, ಈ ಗಾಡಿ ಸ್ಟಾರ್ಟ್ ಆಗದೆ ಇದ್ರೆ ಅದ್ರ ಓನರ್ ಬಂದ್ಬಿಟ್ಟು ನನ್ನ ಓದಿಯೋಕ್ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮನ್ನೆಲ್ಲ ಕಟ್ಕೊಂಡು ಈ ಗ್ಯಾರೇಜ್ ನಡೆಸ್ತಾ ಇದೀನಲ್ಲ, ನಾನು ಎಕಡ ತಗೊಂಡು ನನಗ್ ನಾನೇ ಬೇಡ. ನಿಮಗೋಸ್ಕರ ನಾನ್ ಯಾಕೆ ಹೊಡ್ಕೊಳ್ಳಿ? ನನಗ್ ಕೊಡಿ, ನಾನು ಹೊಡ್ಕತೀನಿ. ಆಮೇಲೆ ಕೊಡ್ತೀನಿ, ಹೊಡ್ಕೋ. ಅಯ್ಯೋ, ಆ ಮಹೇಂದ್ರ ಎಲ್ರು? ನಮಸ್ಕಾರ ಸರ್. ನೀ ನಮಸ್ಕಾರ ಗೋಲಿ ಹೊಡಿಯಯ್ಯ. ಅಲ್ಲಯ್ಯ ಮಹೇಂದ್ರ, ನನ್ನ ಗ್ಯಾರೇಜು ಯಾವಾಗ್ಲೂ ಫುಲ್ ಆಗಿರುತ್ತೆ, ಕ್ಯಾಶ್ ಬಾಕ್ಸ್ ಮಾತ್ರ ಡಲ್ ಆಗಿರುತ್ತೆ. ಯಾಕೆ ಅಂತ ಯೋಚನೆ ಮಾಡಿದ್ರೆ ರಾತ್ರಿ ಎಲ್ಲ ಒಂದೇ ಕನ್ಫ್ಯೂಷನ್ ಆಗುತ್ತೆ. ಹೌದು, ಮೊನ್ನೆ ಕ್ಯಾಶ್ ಎಲ್ಲ ಎಲ್ಲಿ? ಅದೇ ಮಾರಾಯರೆ, ನಮ್ಮ ಗಣೇಶನ್ ಪೆಂಡಲ್ಗೆ ಹಾಲು ಬೇಕು ಅಂತ ಹೇಳಿದ್ರಲ್ಲ, ಹೌದು ಪವಾಡ ಪವಾಡ. ಅದಕ್ಕೆ ಕ್ಯಾಶ್ ಎಲ್ಲ ಕೊಟ್ಟು 1 ಲೀಟರ್ ಹಾಲ್ಗೆ ಕ್ಯಾಶ್ ಎಲ್ಲ ಯಾಕೆ ಕೊಟ್ಟೆ? 1 ಲೀಟರ್ ಅಲ್ಲ ಮಾರಾಯರೆ, ನಮ್ಮ ಏರಿಯಾದಲ್ಲಿರೋ ಪೆಂಡಾಲ್ಗೆಲ್ಲ 1 ಲೀಟರ್ ಅಂತ ಕ್ಯಾಶ್ ಹಂಚ್ಬಿಟ್ಟೆ. ಎಲ್ಲಾ ಕಡೆಯಿಂದ ಪ್ರಸಾದ ಕಲೆಕ್ಟ್ ಮಾಡ್ಕೊಂಡ್ಬಂದು ಅಮ್ಮವ್ರ ಕೈಲಿ ಕೊಟ್ಟಿರ್ಲಿಲ್ವಾ? ಉಸ್ಲಿ ತಿರ್ಲಿಲ್ವಾ ನೀವು? ಉಸ್ಲಿ ಚೆನ್ನಾಗಿದೆ ಚೆನ್ನಾಗಿದೆ. ಅದೆಲ್ಲ ನಂಗೆ ಬೇಕಾಗಿಲ್ಲ. ಐ ವಾಂಟ್ ಡೇ ಬಿಫೋರ್ ಯೆಸ್ಟರ್ಡೇಸ್ ಕ್ಯಾಶ್. ಸರ್, ಬೇಕಾದ್ರೆ ನನ್ನ ಸಂಬಳದಲ್ಲಿ ಹೇಳ್ಕೊಳ್ಳಿ. ಮಹೇಂದ್ರ, ನಾನ್ ಸುಮ್ನೆ ಹಾಗಂತಂದೆ ಅಷ್ಟೇ. ಅಲ್ಲ, ಎಲ್ಲ ತಗೊಂಡ್ ಹೋಗಿ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿಡೋದಿಕ್ಕೆ ನನಗೇನು ಮಕ್ಕಳು ಮರಿದಾರೇನು? ನೀವೆಲ್ಲ ನನಗೂ ಒಳ್ಳೇದಾಗ್ಲಿ ಅಂತ ತಾನೆ ಗಣೇಶನ್ ದುಡ್ಡು ಕೊಟ್ಟಿದ್ದು. ನೀವು ತೋರ್ಸೋ ಈ ಪ್ರೀತಿ ನೋಡೆ ನನ್ನ ಹೆಂಡತಿ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನಮಗೆ ಮಕ್ಕಳು ಮರಿ ಇಲ್ದೇ ಇದ್ರೇನ್ರಿ? ಮಹೇಂದ್ರ, ಐತಾಳ, ರಾಜ ಇವರೆಲ್ಲ ನಾವು ಮಕ್ಳಿದ್ದಾಗೆ ಅಂತ. ಏನೋ
ಈ ಗ್ಯಾರೇಜು ನಿಲ್ಲದೆ ನಡ್ಕೊಂಡು ಹೋದ್ರೆ ನನಗಷ್ಟೇ ಸಾಕು. ನೋಡ್ತಾ ಇದ್ದಾರೆ. ನೋಡಿದ್ರೇನಂತೆ, ತಗೊಳ್ಳೆ, ತಗೋ. ಏ ಪೂಜಾ, ಅಲ್ಲೋಡೆ, ಮದ್ವೆ ಆಗಿ ಎಷ್ಟೋ ವರ್ಷ ಆಗಿದ್ರು ಆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದಾರಲ್ವೇನೆ? ಈಗ ಮದ್ವೆ ಆದ ಗಂಡ ಹೆಂಡತಿರು ಇದ್ದಾರೆ. ಫಸ್ಟ್ ನೈಟ್ ಆಗ್ತಿದ್ದ ಹಾಗೆ ಡೈವರ್ಸ್ ನೋಟಿಸ್ ಕಳಿಸ್ತಾರೆ. ಸೊ ಈಗ ನೀವೆಲ್ಲ ಹೇಳೋದೇನು? ಅವರಿಬ್ರು ಮೇಡ್ ಫಾರ್ ಈಚ್ ಅದರ್, ಯಾವತ್ತು ಯಾವುದೇ ಕಾರಣಕ್ಕೂ ಅವರಿಬ್ರು ಕಿತ್ತಾಡೋಲ್ಲ ಅಂತ ತಾನೆ? ಚಾಲೆಂಜ್ ಕಣ್ರಿ. ವಿತ್ ಇನ್ ಎ ಸೆಕೆಂಡ್ ಏನಾಗುತ್ತೆ ನೋಡ್ತಾ ಇರಿ. ಎಲ್ರಿ ನೋಡ್ತಾ ಇದ್ದೀರಾ? ನಾನು ನಿನ್ನೆ ಕಡೆ ನನ್ನ ನೋಡ್ತಾ ಇದ್ದೀರಾ? ನೀವು ಎಲ್ಲಿ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಡೀರಿ ಮನೆಗೆ. ನೋಡಿದ್ರಾ? ಅಷ್ಟೇ ಕಡೆ. ವಾವ್, ಅಲ್ಲೋಡೆ, ಬರೀ ಮುತ್ಕುರು ಮುಖ ನೋಡಿ ಪೆಚ್ ಮಾಡೋ ನೀನು ಅಲ್ಲಿ ಕೂತಿದಾರಲ್ಲ ಹ್ಯಾಂಡ್ಸಮ್ ಆಗಿ, ಅವ್ರನ್ನೊಂದ್ಸರಿ ಟಚ್ ಮಾಡಿ ಅವ್ರ ಬಾಯಿಂದ ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ ಹೊಗಳಿಸ್ಕೊಂಡ್ ನೋಡೋಣ. ಹಲೋ, ಹ್ಯಾಂಡ್ಸಮ್. ನಿಮ್ ಮುಂದೆ ಒಳ್ಳೆ ಫಿಗರ್ ನಿಂತಿದ್ರು ಮಾತಾಡ್ಸೋಷ್ಟು ಕಾಮನ್ ಸೆನ್ಸ್ ಬೇಡ್ವಾ? ಏನ್ ಹಾಗ್ ನೋಡ್ತಿದ್ದೀರಾ? ಇನ್ನು ಸ್ವೀಟ್ 20 ಕಾಲಿಟ್ಟಿರೋ ಹೆಣ್ಣನ್ನ ಹೇಗ್ ಸ್ವೀಟ್ ಆಗಿ ಮಾತಾಡಿಸ್ಬೇಕು ಅಂತ ಗೊತ್ತೇ ಇಲ್ವಲ್ರಿ ನಿಮ್ಗೆ? ಲುಕ್ ಅಟ್ ಮೀ. 36, 24, 36. ಕೈ ಏನು ಮಾತಾಡದೆ ಕೂತಿದ್ರೆ ನಿಗಿರ್ತಿದ್ಯಲ್ಲ, ಆ ತಡ್ದ ಅಂದ್ರೆ ನೀನ್ 36, 24, 36 ಡಬಲ್ ಆಗ್ಬಿಡ್ಬೇಕು. ಓಹೋ, ಏನ್ ಎಲ್ಲೂ ಇಲ್ದಿರೋ ಸ್ಟ್ರಕ್ಚರ್ ನಿಂದು. ಮದ್ವೆ ಆದ್ಮೇಲೆ ಬಾಡಿ ಡ್ಯಾಮೇಜ್ ಆಗತ್ತಲ್ಲ 3 ತಿಂಗಳಾದಾಗ, ಆವಾಗ ನಿನ್ 36, 63 ಆಗಿರತ್ತೆ, 24, 42 ಆಗಿರತ್ತೆ. ನನ್ ಜೊತೆ ಆಟ ಆಡ್ದಾಗೆ ಬೇರೆಯವ್ರ ಜೊತೆ ಆಟ ಆಡಿದ್ರೆ ನಿನ್ ಸೌಂದರ್ಯನ ಕಿತ್ತಿಂದ ಹಾಕ್ಬಿಡ್ತಾರೆ. ಇಡಿಯಟ್. ಸಾರಿ ಕಣೆ. ನೀನ್ ಯಾಕೆ ಸಾರಿ ಕೇಳ್ತೀಯಾ? ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು. ಇಷ್ಟು ದಿವಸಕ್ಕೆ ನನಗ್ ಸರಿಸಮಾನವಾಗಿ ನಿಲ್ಲೋ ಗಂಡ ಸಿಕ್ಕಿದ್ದಾನೆ. ಇನ್ನು ಸ್ವಲ್ಪ ದಿನದಲ್ಲೇ ಇವನು ನನ್ನ ಹಿಂದೆ ಸುತ್ತಾ ಜೊಲ್ಲು ಸುರಿಸ್ಕೊಂಡು ಸಾಯ್ಬೇಕು. ಹಾಗೆ ಮಾಡ್ತೀನಿ. ಕಮಾನ್. ಸರ್, ಪೋಸ್ಟ್. ರಾಜೇಂದ್ರ ಅಂದ್ರೆ ನೀವೇನಾ? ಹೌದು. ನಿಮ್ಮ ಹೆಸರಿಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ರಿಜಿಸ್ಟರ್ ಪೋಸ್ಟಾ? ಹೌದು ಸರ್, ಸೈನ್ ಮಾಡಿ. ಥ್ಯಾಂಕ್ ಯು ಸರ್. ಯಾವುದು? ಹತ್ತುವರೆ ಇಲ್ಲೇ ಆಗೋಯ್ತು. 11:30 ಇಂಟರ್ವ್ಯೂ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ರಾಜೇಂದ್ರ ಅಂತ. ಇವತ್ತು 11:30 ಇಂಟರ್ವ್ಯೂ ಇದೆ. ಹೌದಾ? ಒಳಗಡೆ ಹೋಗಿ. ಥ್ಯಾಂಕ್ ಯು. ಕಂಟಿನ್ಯೂ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಕಮಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ರಾಜೇಂದ್ರ ಅಂತ. ಎಸ್ ಎಸ್ ಎಸ್, ನಿಮ್ ಪರ್ಸನಾಲಿಟಿ, ನಿಮ್ ಇಂಟೆಲಿಜೆನ್ಸಿ, ನಿಮ್ ಹೆಸರು ನೋಡೇ ತಾನೇ ರೀ ನಾವು ಇಂಟರ್ವ್ಯೂ ಕರೆದಿರೋದು. ಐ ಆಮ್ ಸಾರಿ ಸರ್. ಓಕೆ ಓಕೆ ಓಕೆ. ಗ್ರಾಜುಯೇಷನ್ ಯಾವ ಇಯರ್ ನಲ್ಲಿ ಪಾಸ್ ಮಾಡಿದ್ರಾ? ಅಪ್ಲಿಕೇಶನ್ ಅಲ್ಲೇ ಇದೆಯಲ್ಲ ಸರ್. ರೀ ನನ್ ಗೊತ್ತು ರೀ, ನಿಮ್ ಮೆಮೊರಿ ಟೆಸ್ಟ್ ಮಾಡೋಕೆ ಕೇಳ್ತಾ ಇರೋದು. ಜಸ್ಟ್ ಆನ್ಸರ್ ಟು ಮೈ ಕ್ವಶನ್. 1994 ಸರ್. ವೆರಿ ಗುಡ್. ನೀವು ಸ್ಯಾಲರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದು 2,000 ರಿಂದ 3,000 ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್. ರೀ ಮಿಸ್ಟರ್, ನಮ್ ಕಂಪನಿ ತಿಂಗಳಿಗೆ 6,000 ರೂಪಾಯಿ ನಿಮಗೆ ಪೇಮೆಂಟ್ ಫಿಕ್ಸ್ ಮಾಡಿದೆ. 6,000ನಾ? ತಗೊಳ್ರಿ ಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು. ನಿಂದ ಕಿತಾಪತಿ? ಆಶ್ಚರ್ಯನಾ? ಇದು ನನ್ನ ಕಂಪನಿನೇ. ಅಪ್ಲಿಕೇಶನ್ ಚೆಕ್ ಮಾಡ್ಬೇಕಾದ್ರೆ ನಿಮ್ ಫೋಟೋ ನೋಡ್ದೆ,
ಸೆಲೆಕ್ಟ್ ಮಾಡ್ದೆ 1 to 2 ನಿಮ್ ಸ್ಯಾಲರಿ ರೈಸ್ ಮಾಡ್ದೆ. ಯಾಕೆ ಗೊತ್ತಾ? ಈಗ್ಲಾದ್ರೂ ನಾನು ಸೌಂದರ್ಯವಾಗಿದ್ದೀನಿ ಅಂತ ಹೇಳು. ಯು ನೋ, ಐ ಜಸ್ಟ್ ವಾಂಟ್ ಯು ಟು ಸೇ ದಟ್ ಐ ಆಮ್ ಬ್ಯೂಟಿಫುಲ್. ದಟ್ಸ್ ಆಲ್. ಏಯ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಿನ್ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತೀನಿ. ಅಂಕಲ್ ಅಂಕಲ್, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ ಡ್ಯಾಡಿ ಹತ್ರ ಪುಟ. ಹೌದಾ? ತಗೋ, ಈ ಚಾಕ್ಲೇಟ್ ತಿಂತಾ ಇರೋ. ನೀನ್ ತಿನ್ನೋದ್ರೊಳಗೆ ಹೋಗ್ಬಿಡೋಣ. ಸರಿ. ಆಯ್ತಾಳ, ಬಾರ ಇಲ್ಲಿ. ನಮಸ್ಕಾರ ಸೋಮಶೇಖರಣ್ಣ. ಎಂತ ಬಹಳ ಗಡಿಬಿಡಿ ಬಂದಂಗ ಉಂಟು? ನಂಬರ್ ಪ್ಲೇಟ್ ಚೇಂಜ್ ಮಾಡು. ನಂಬರ್ ಪ್ಲೇಟ್ ನಮ್ಮಲ್ಲಿ ಸಾಧ್ಯ ಇಲ್ಲ ಮರ. ಯಾಕೋ, ಹೆಂಗೈತ್ ಕೈಗೆ? ನೀವೆಂತ ಆಗೋದಿಲ್ಲ ಅಂತ ಪಿರಿ ಮಾಡ್ತಿದ್ರಲ್ಲ. ಆಯ್ತು ಸರ್, ನಾನ್ ಚೇಂಜ್ ಮಾಡ್ಕೊಡ್ತೀನಿ. ಆಯ್ತಳ, ನಂಬರ್ ಪ್ಲೇಟ್ ತೊಂಬ. ಆಯ್ತು, ಬೇಗ. ಸರ್, ಏನು ಹಳೆ ಬಾಕಿನ ಇನ್ನೂ ಬಂದಿಲ್ಲ. ಇದನ್ನು ಅದಕ್ಕೆ ಸೇರ್ಸ್ಕೋ. ಅಲ್ಲ ಸರ್, ನಮ್ ಕೂಲಿ ದುಡ್ಡು ಬೇಡ, ಮೆಟೀರಿಯಲ್ ಚಾರ್ಜ್ ಆದ್ರೂ. ಏನ ಮೆಟೀರಿಯಲ್ ಚಾರ್ಜ್ ಬೇಕಾ ನಿನ್ಗೆ? ಸುಮ್ಮನೆ ಕೂತ್ಕೊಂಡ. ಯಾಕಪ್ಪ ಹೋಗಿ ಹೋಗಿ ಅವನ ಹತ್ರ ದುಡ್ಡು ಕೇಳಿದೆ? ಸರ್, ಅದು ನಾನ್ ಮೆಟೀರಿಯಲ್ ಚಾರ್ಜ್ ಕೇಳಿತ್ತಪ್ಪ. ಅವನು ಈ ಏರಿಯಾ ರೌಡಿ ರೆಡ್ಡಿ ರೈಟ್ ಹ್ಯಾಂಡ್ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತು ಸರ್. ಸರ್, ನಮ್ಮ ಮಗು ಸಿಗ್ತಾ ಸರ್? ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು, ಪ್ರಯತ್ನ ಮಾಡ್ತಿದ್ದೀವಿ. ಸರ್, ಆದಷ್ಟು ಬೇಗ ಹುಡುಕಿ ಸರ್. ಫೋಟೋ ತಂದಿದ್ದೀರಾ? ತಗೊಳ್ಳಿ ಸರ್. ನವೆಡೆ ಸಿಟಿನಲ್ಲಿ ರೇಪು, ಮರ್ಡರು, ಚೈನ್ ಸ್ನ್ಯಾಚಿಂಗು, ಕಿಡ್ನಾಪಿಂಗು ಮಿತಿ ಮೀರಿ ಹೋಗ್ತಾ ಇದೆ. ಈಗ ನೀವು ಫೈಲ್ನಲ್ಲಿ ನೋಡ್ತಾ ಇರೋ ಮಗುವಿನ ಹೆಸರು ಸ್ನೇಹ ಅಂತ. ಆಕೆ ತಂದೆ ಹೆಸರು ಜಗನ್ನಾಥ್, ತುಂಬಾ ಶ್ರೀಮಂತ. ಯಾರೋ ಇವರ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡೆ ಮಗುವಿನ ಕಿಡ್ನಾಪ್ ಮಾಡಿದ್ದಾರೆ. ಜೆಂಟಲ್ಮನ್, ನಿಮಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನೀವು ಆಕ್ಷನ್ ತಗೋಬಹುದು. ಇನ್ನು 24 ಗಂಟೆಗಳಲ್ಲಿ ಆ ಮಗುವನ್ನು ನಾವು ಕಂಡು ಹಿಡಿಯಲೇಬೇಕು. ಯಾವುದೇ ರೀತಿ ಕ್ಲೂ ಸಿಕ್ಕಿದ್ರು ಅರೆಸ್ಟ್ ದೋಸ್ ಬಾಸ್ಟರ್ಡ್ಸ್. ಈ ಮಗುನ್ ಕಿಡ್ನಾಪ್ ಮಾಡಿ ಇವ್ರ ಅಪ್ಪ ಅಮ್ಮನ ಹತ್ರ ಹಣ ವಸೂಲಿ ಮಾಡೋಣ ಅಂತಿದ್ದೆ. ಆದ್ರೆ ಈ ಬಿಡ್ಡ ಮುದ್ದಾದ ಮುಖ ನೋಡ್ತಾ ಇದ್ರೆ ವಾಪಸ್ ಕಳ್ಸಕ್ಕೆ ಮನ್ಸ್ ಬರ್ತಾ ಇಲ್ವೇ. ಮಂಚು ಬಿಡ್ಡ. ಅಂಕಲ್ ಅಂಕಲ್, ಎಕ್ಸಿಬಿಷನ್ ಹೋಗಿದ್ದೀರಾ? ಹೋಗಿದ್ದೀನಿ. ಅದ್ರಲ್ಲಿ ಜಾಯಿಂಟ್ ವೀಲ್ ಅಂತ ಇದೆಯಲ್ಲ, ಅದ್ರಲ್ಲಿ ಕೂತಿದ್ದೀರಾ? ಕೂತ್ಕೊಂಡಿಲ್ವಲ್ಲ. ನಾನೊಂದ್ಸಲ ಅದ್ರಲ್ಲಿ ಕೂತ್ಕೋಬೇಕು, ಹೋಗೋಣ? ಅಷ್ಟೇ ತಾನೇ, ನಾನ್ ಕರ್ಕೊಂಡು ಹೋಗ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ಏನ್ ಸಮಾಚಾರ? ನಿಮ್ ಮನೆಗೆ ಸರ್ಚ್ ವಾರೆಂಟ್ ಕೊಟ್ಟವ್ರೆ ಅಣ್ಣ. ಇವ್ರ ಅಪ್ಪ ಅಮ್ಮನೆ ಬಂದು ಹೆಸರು ಕಂಪ್ಲೇಂಟ್ ಕೊಟ್ಟವ್ರೆ. అంటే ಇದುವರೆಗೂ ಯಾವ ಮಗುವಿನ ಅಪ್ಪ ಅಮ್ಮಂದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಬಿಡ್ಡ, ನೀನು ಜೈಂಟ್ ವೀಲ್ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟೆ ಅಲ್ಲ? ಹೌದಾ ಅಂಕಲ್? ಬಾ, ನಾನ್ ಕೂರಿಸ್ತೀನಿ. ಮಂಚಿ ಬಿಡ್ಡ. ಬಿಡ್ಡ, ನೀನು ಜೈಂಟ್ ವೀಲ್ ಅಲ್ಲಿ ಕೂತ್ಕೋಬೇಕು ಅಂತ ಕೇಳ್ದೆ ಅಲ್ವಾ? ಜೈಂಟ್ ವೀಲ್ అంటే ಹೀಗ್ ಹೋಗಿ ಹೀಗ್ ಬರೋದು, ಹೀಗ್ ಹೋಗೋದು, ಹೀಗ್ ಬರೋದು, ಹೀಗ್ ಮೇಲ್ ಹೋಗೋದು, ಈ ಕಡೆ ಬರೋದು, ಕೆಳಗ್ ಬರೋದು, ಕೆಳಗೆ. ಭಯ ಪಡ್ಬೇಡ ಬಿಟ್ಟ.
ಅಣ್ಣ ಊರ್ಕೆ ಉಂಡ್ರಾ ಉಪ್ಪಾರ್ಪೇಟೆ ಊರ್ಕೆ ಉಂಡು. ಕಂಪ್ಲೇಂಟ್ ಕೊಡ್ಬೇಡ, ಕ್ಯಾಶ್ ತೀಸ್ಕೊಂಡ್ರ ಅಂತ ನಾನು ಹೇಳಿದ್ಮೇಲೂ ಅವನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ್ಮೇಲೆ ಜನಕ್ಕೆ ಈ ರೆಡ್ಡಿ ಬಗ್ಗೆ, ರೆಡ್ಡಿ ಸರ್ವಾಧಿಕಾರದ ಬಗ್ಗೆ ಭಯ ಕಡಿಮೆ ಆಗಿದೆ. 36 ವರ್ಷದ ಹಿಂದೆ ನಾನು ಈ ಬೆಂಗಳೂರು ಸಿಟಿಗೆ ಬಂದು ಮೆಜೆಸ್ಟಿಕ್ ಏರಿಯಾಲಿ ಕೂಲಿ ಕೆಲಸ ಮಾಡ್ತಾ ಇದ್ದೆ. ಜನ ನನ್ನ ನಾಯಿ ತರ, ಹುಚ್ಚ ನಾಯಿ ತರ ನೋಡ್ತಾ ಇದ್ರು. ಒಂದಿನ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಒಬ್ಬ ಕಿತ್ಕೊಂಡ್ಬಿಟ್ಟ. ನಾನೊಂದು ಕಾಲಿಡ್ಕೊಂಡು ಕೇಳ್ಕೊಂಡೆ, ಅವ್ನು ಕೊಡ್ಲಿಲ್ಲ. ನಾನು ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋ ಹಣ ಕಣಪ್ಪ ಇದು, ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು ಅಂತ ನಾನು ಅವ್ನ ಕಾಲು ಹಿಡಿದು ಬೇಡ್ಕೊಂಡ್ರು ಅವ್ನು ನನ್ನ ಮಾತು ಕೇಳಲಿಲ್ಲ. ಆಗ ನನಗೆ ಅವನಿಗೆ ಜಗಳ ಶುರು ಆಯ್ತು. ಆ ಜಗಳದಲ್ಲಿ ನಾನು ಕೊಲೆ ಮಾಡಿದೆ. ನಾನು ಅವ್ನು ಕೊಲೆ ಮಾಡಿದೆ. ಅಲ್ಲಿ ನೆರೆದಿದ್ದ ಜನಗಳ ಕಣ್ಣಲ್ಲಿ ನಾನು ಏನ್ ನೋಡ್ದೆ ಗೊತ್ತಾ? ಭಯ. ಭಯ ನೋಡ್ದೆ. ನಾನು ನೋಡಿದ್ರೆ ಭಯ ನೋಡ್ದೆ. ಒಂದೇ ಒಂದು ಕೊಲೆ ಮಾಡಿದ ಈ ರೆಡ್ಡಿನ ಅಲ್ಲಿದ್ದ ಚಿಕ್ಕ ಪುಟ್ಟ ರೌಡಿಗಳೆಲ್ಲ ದಾದಾ ಅಂತ ಕರೆದ್ರು, ರೆಡ್ಡಿ ದಾದಾ ಅಂತ ಕರೆದ್ರು, ರೆಡ್ಡಿ ಅಣ್ಣ ಅಂತ ಕರೆದ್ರು. ಈಗ ಕರೀತಾ ಇದ್ದ ಜನ ಈಗ ಬಾಲ ಬಿಚ್ಚಿದ್ದಾರೆ. ನಾನು ಈ ಮುದ್ದಾದ ಚಿಕ್ಕ ಮಗುವಿನ ಕೊಲೆ ಯಾಕೆ ಮಾಡಿದೆ ಗೊತ್ತಾ? ಈ ಜನಗಳಿಗೆ ಈ ರೆಡ್ಡಿ ಬಗ್ಗೆ ಪುನಃ ಭಯ ಬರ್ಬೇಕು ಅಂತ. ಹೋಗು ಬಾರ, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಲು ನಾನೇ ಕೊಲೆ ಮಾಡಿದ್ದು ಅಂತ ತಾಕತ್ತಿದ್ದೆ ಆ ನನ್ನ ಮಕ್ಕಳು ಬಂದು ಹೇಳ್ಕೊಂಡು ಹೋಗಿ. ಹೋಗು. ಅಯ್ಯೋ ದೇವ್ರೇ, ಎಂತ ಕೆಲ್ಸ ಏನಾಯ್ತಮ್ಮ? ಸ್ನೇಹ ಅಂತ ಒಂದು ಹುಡುಗಿ ಇರ್ಲಿಲ್ವೇನೋ, ಅವಳನ್ನ ಯಾರೋ ಎತ್ಕೊಂಡು ಹೋಗಿ 5 ಲಕ್ಷ ಕೊಟ್ಟರೆ ಬಿಡ್ತೀವಿ ಅಂತಂದ್ರಂತೆ. ಅವನ್ ಕೊಡ್ಲಿಲ್ಲ. ಅದಕ್ಕೆ ಆ ಮಗುನ ಕೊಲೆ ಮಾಡ್ಬಿಟ್ಟು ತಂದಿಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಏನ್ ಕಾಲನೋ. ಅಯ್ಯಯ್ಯೋ, ನನ್ ಮಗ್ಳು ನನ್ ಕಣ್ಣು. ಏನ ಪೊಲೀಸ್ ಸ್ಟೇಷನ್ಗ ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕೊಡ್ತೀಯಾ? ನಿನಗೆ ತಾಯಿ ಒಬ್ಬ ತಮ್ಮ ಇರ್ಬೇಕಲ್ಲ? ಹುಷಾರ್, ಒಂದ್ ಹೆಜ್ಜೆ ಮುಂದಿಡ್ಬೇಕಾದ್ರು ಯೋಚನೆ ಮಾಡು. ನಾಳೆಯಿಂದ ಇಲ್ಲಿ ವ್ಯಾಪಾರ ಮಾಡ್ಬೇಕಂತ ಇದೆಯೋ ಹೆಂಗೆ? ಶಾಬಾಷ್ ಮಗನ್. ಶೆಟ್ಟಿ, ಕಲೆಕ್ಷನ್ ಆತನ್ರ? ಆಯ್ತಣ್ಣ. ಇದೇನ್ರ ಕಡಿಮೆ? ಎಲ್ಲ ಕೊಟ್ರಣ, ಆದ್ರೆ ಮಾಂಸ ಅಂಗಡಿಯವನು ಗಲ್ಲಕ್ ಕೈ ಹಾಕಿ ಎತ್ಕೊಡ ಕಾಸ್ನ. ಏನಣ್ಣ, ಯಾರ್ಗಂತ ಕೊಡ್ಲಣ್ಣ? ಈಗ ತಾನೇ ರಾಮಪ್ಪನ ಕಡೆಯವ್ರು ಬಂದೋದ್ರು. ಆ ರಾಮಪ್ಪ ರಿಟೈರ್ಡ್ ರೌಡಿ. ಇನ್ಮೇಲೆ ಈ ಮಾರ್ಕೆಟ್ಗೆ ರಸಕ್ದೆ ದರ್ಬಾರು. ಎತ್ಕೊಡ ನಿನ್ನ ಅಕ್ಕನ್ ಕಾಸ್ನ. ರಾಮಪ್ಪ, ನೋಡ್ಕೊತೀನ ಅವನ್ ಕೈನ. ಹೋಗಲೇ ಬಚ್ಚ. ಅಪ್ಪ ಮಾರ್ಕೆಟ್ ರೌಡಿ ಆದ್ರೆ ಮಗ ಇನ್ನೇನ್ ಆಗ್ಬಿಡ್ತಾನ. ನಾನು 2 ದಿವಸ ಮಾರ್ಕೆಟಿಗೆ ಬರಿಲ್ಲ ಅಂದ್ರೆ ಇಂಥ ಕಾಂಜಿ ಪಿಂಜಿಗಳಿಗೆಲ್ಲ ಮಾಮೂಲಿ ಕೊಡ್ತಿದ್ರ? ಈ ರಾಮಪ್ಪನ ಬಿಟ್ಟು ಬೇರೆ ಯಾರಿಗಾದ್ರೂ ಮಾಮೂಲಿ ಕೊಡೋದ್ ಕೈ ಎತ್ತದ್ರೆ ಅವ್ನ ಅಕ್ಕನ ಕೈ ಕತ್ತರಿಸ್ಬಿಡ್ತೀನಿ. ನಡಿಯಲ್ಲ ಮಗ. ಬಂದೆ. ಯಾಕೆ ಇಷ್ಟೊತ್ತು? 3 ಹೊತ್ತು ಕುಡಿದು ನೀನೊಬ್ಬ ರೌಡಿ ಅಂತ ಜನಗಳನ್ನ ಎದುರಿಸಿ ಅವರಿಂದ ಹಣ ವಸೂಲಿ ಮಾಡಿ ಸಂಸಾರ ನಡೆಸ್ತಾ ಇದೆಯಲ್ಲ, ಇದು ಒಂದು ಬಾಳ. ನಿನಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನೂ ಇಲ್ವಾ?
ಸುಖವಾಗಿ ಬಾಳ್ಬೇಕು ಅಂದ್ರೆ ಅದನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗೆ ಬೀಸಾಕ್ಬೇಕು ಚಿನ್ನ. ನನ್ನ ಕರ್ಮ. ಹ್ಮ್ ಅಮ್ಮ ಅಮ್ಮ ಅಣ್ಣವ್ರನ್ನ ರಜಾ ಕೊಡೋದು ಸಾಯಿಸ್ತಾ ಇದಾರಮ್ಮ. ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ನನಗೆ ರೊಕ್ಕ ಆಗ್ಲಿಲ್ಲ. ರೌಡಿತನ ಮಾಡಿದ್ದಕ್ಕೆ ಸಾವು ಕೊನೆಗೂ ರೋಡ್ನಲ್ಲೇ ಬಂದ್ಬಿಡ್ತು. ಶಾರದಾ ಶಾರದಾ ನನ್ನ ಮಕ್ಕಳನ್ನ ನನ್ನ ದಾರಿ ಬರ್ದಾಗ ನೋಡ್ಕೋ. ಶಾರದಾ ತಪ್ಪು ಶಾರದಾ ತಪ್ಪು. ಎಲ್ಲಿಗೋ ಹೋಗ್ತೀಯಾ? ಬಿಡಮ್ಮ ನನ್ನ. ನಮ್ಮ ಅಪ್ಪನ ಬಂದ ರಜಾಕ್ನ ನಾನ್ ಬಿಡಲ್ಲ ಬಿಡಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೀನ್ ಅವನ್ನ ಕೊಲೆ ಮಾಡ್ತೀಯಾ? ರೌಡಿ ಆಗ್ತೀಯಾ? ಏನ ರೌಡಿ ಆಗ್ತೀಯೇನೋ? ನೋಡೋ ನೋಡೋ ನಿಮ್ಮ ಅಪ್ಪನ ಹೆಣ ರಸ್ತೆಯಲ್ಲಿ ಬಿದ್ದಿದೆ. ನನ್ನನ್ನು ಮುಂಡೆ ಮಾಡ್ಬಿಟ್ಟು ಹೊರಟೋದ್ರಲ್ಲ. ನೀನು ಹಾಗೆ ಮಾಡ್ತೀಯ? ಬೇಡ ಕಣೋ, ಬೇಡಪ್ಪ ಬೇಡ. ಈ ರೌಡಿ ಅನ್ನೋ ಪಟ್ಟ ನಿಮ್ಮ ಅಪ್ಪನ ತಲೆಗೆ ಕೊನೆ ಆಗ್ಲಿ ಕಣೋ, ನಿಮ್ಮ ಅಪ್ಪನ ತಲೆಗೆ ಕೊನೆ ಆಗ್ಲಿ. ಏನ್ರಿ ಏನ್ರಿ ಕಳ್ಳನ ಹೆಂಡತಿ ಮುಂಡೆ ಅನ್ನೋ ಹಾಗೆ ಕೊನೆಗೂ ನನ್ನನ್ನು ಮುಂಡೆ ಮಾಡ್ಬಿಟ್ಟು ಹೊರಟೋದ್ರ. ಈಗ ನನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಅಮ್ಮ ಅಮ್ಮ ಅಯ್ಯೋ ಅಮ್ಮ ನನ್ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಮ್ಮ. ಮಹೇಂದ್ರ, ಇನ್ಮೇಲೆ ನಾನು ಯಾರ ಮೇಲೂ ಕೈ ಮಾಡಲ್ಲ, ಒಳ್ಳೆ ದಾರಿಲಿ ನಡ್ಕೋತೀನಿ ಅಂತ ನನಗ್ ಪ್ರಮಾಣ ಮಾಡೋ. ಯಾಕಪ್ಪ ಒಂಥರ ಇದೆಯಾ? ನಿತ್ಯ ಬರ್ಲಿಲ್ವಾ? ಇಲ್ಲಮ್ಮ, ನನಗೆ ಯಾಕೋ ಆ ಮಗುನಿಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಆ ಮಗುನ್ ಕೊಂದಿದ್ ಯಾರು ಅಂತನೂ ನನಗೆ ಗೊತ್ತಮ್ಮ. ಆದ್ರೆ ಮುಚ್ಚಬಾಯ್, ಊರಿಗೆ ಬೇಡದೇನೋ ಉಸಾಬರಿ ನಿನಗೆ ಯಾಕೋ? ನಡಿಯೋ ಒಳಗೆ. ಅಮ್ಮ ನಾನು ನಡಿಯೋ ನಡಿ. ಯಾವಳ ಇವಳು? ಅರೆ ರಾಜು, ದಯವಿಟ್ಟು ಹೋಗ್ಬೇಡಿ. ನಾನು ಹೇಳೋ ಮಾತು ಕೇಳಿ, ಆಮೇಲೆ ನೀವು ನಿಮ್ ತೀರ್ಮಾನ ತಗೋಬಹುದು. ನೋಡಿ, ನಾನು ನನ್ನ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಹತ್ರ ಹೀಗೆಲ್ಲ ನಡ್ಕೊಂಡೆ. ಆದ್ರೆ ನೀವು ನಮ್ಮ ಆಫೀಸಿಗೆ ಇಂಟರ್ವ್ಯೂಗೆ ಬಂದಿದ್ದಾಗ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟು 6000 ರೂಪೀಸ್ ಸ್ಯಾಲರಿ ಫಿಕ್ಸ್ ಮಾಡಿದಾಗಲೂ ಅಪಾಯಿಂಟ್ಮೆಂಟ್ ಆರ್ಡರ್ನ ಹರಿದು ಹಾಕಿದಾಗ ನಿಮ್ಮ ಸ್ವಾಭಿಮಾನ ನಾನು ಮೆಚ್ಕೊಂಡೆ. ಆವತ್ತಿಂದ ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಐ ಕಾಂಟ್ ಲಿವ್ ವಿತೌಟ್ ಯು. ಒಂದ್ಸಾರಿ, ಒಂದೇ ಒಂದ್ಸಾರಿ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ರಾಜು, ಪ್ಲೀಸ್. ಹಾ, ನೀನ್ ಯಾವ್ದಾದ್ರು ಡ್ರಾಮಾ ಕಂಪ್ನಿಲಿ ಹೀರೋಯಿನ್ ಆಗಿ ನಟಿಸ್ತಾ ಇದೀಯಾ? ಒಂದ್ ಕೆಲಸ ಮಾಡು, ಗಾಡಿನ ನೆಟ್ಟಿಂಗ್ ಮೆಂಟಲ್ ಹಾಸ್ಪಿಟಲ್ ಕಡೆ ತಿರ್ಗಿಸು, ಅಡ್ಮಿಟ್ ಆಗ್ಬಿಡು. ನೀನ್ ಆಡೋ ನಾಟಕಕ್ಕೆ ಅಲ್ಲಿ ಒಳ್ಳೊಳ್ಳೆ ಹೀರೋಗಳು ಸಿಗ್ತಾರೆ. ರಾಜೇಂದ್ರ, ಹಾಗೆ ಲೇ ರಾಜೇಂದ್ರ, ಇದೇನ್ ಗೊತ್ತಾ? ಪಾಯ್ಸನ್, ಕರೆಕ್ಟ್, ವಿಷ. ನೀವು ನನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಅಂದ್ರೆ ಕುಡ್ತೀಯಾ? ಕುಡಿ ಸಾಯಿ. ಬಡವ್ರ ಜೊತೆ ಹುಡುಗಾಟ ಆಡೋ ನಿನ್ನಂತ ಶ್ರೀಮಂತ ಕೊಬ್ಬಿದ ಹೆಣ್ಣು ಭೂಮಿ ಮೇಲೆ ಇದ್ರು ಒಂದೇ, ಸತ್ರು ಒಂದೇ. ರಾಜೇಂದ್ರ, ಬೇಗ ಕುಡಿಯೇ, ಟೈಮ್ ವೇಸ್ಟ್ ಮಾಡಬೇಡ. ಕಾರ್ಪೊರೇಷನ್ ಮ್ಯಾನ್ಗೆ ಫೋನ್ ಮಾಡಿ ಹೋಗ್ತೀನಿ, ಬಂದ್ ಬಾಡಿ ತಗೊಂಡು ಹೋಗ್ತಾರೆ. ರಾಜೇಂದ್ರ, ಕೀರ್ಚ್ಬೇಡ, ಬೇಗ ಕುಡ್ ಸಾಯಿ.
ಪೂಜಾ ಐ ಆಮ್ ವೆರಿ ಸಾರಿ ಸರ್. ಓ ನೋ ನೋ, ನಿಂದೇನು ತಪ್ಪಿಲ್ಲ. ಎಲ್ಲ ನನ್ನ ಮಗಳದ್ದೇನು ಚೆನ್ನಾಗಿ ಗೊತ್ತು. ಏನ್ ಮಾಡ್ಲಿ, ಬಹಳ ಹಠವಾದಿ. ಡಾಕ್ಟರ್, ನಥಿಂಗ್ ಟು ವರಿ. ಈಗ ತಾನೇ ಸ್ಟಮಕ್ ವಾಶ್ ಮಾಡಿ ಬರ್ತಿದ್ದೀನಿ. ಆಕೆ ಹುಷಾರಾಗಿದ್ದಾರೆ, ನೀವು ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಪೂಜಾ, ಏನಮ್ಮ ಇದೆಲ್ಲ? ರಾಜು, ಯಾಕೆ ಈ ರೀತಿ ಮಾಡ್ಕೊಂಡೆ ಪೂಜಾ? ನಾನೇನೋ ನಿಂಗೆ ಬುದ್ಧಿ ಬರ್ಲಿ ಅಂತ ಹಾಗೆ ಮಾತಾಡ್ದೆ, ಅಷ್ಟಕ್ಕೆ ಹೀಗೆ ಮಾಡ್ಕೊಳ್ಳೋದ? ಮತ್ತೆ ನಾನ್ ಬದಲಾಗಿದ್ದೀನಿ ಅಂತ ಎಷ್ಟು ಹೇಳಿದ್ರು ನೀನ್ ನಮ್ದೇನೆ ಹೋದ್ರೆ ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ಅದಕ್ಕೆ ವಿಷ ಕುಡಿದು ಬಿಡದ? ಪೂಜಾ, ನಿನ್ ಪ್ರಾಣದ ಮೇಲೆ ನಿಂಗೆಷ್ಟು ಅಧಿಕಾರ ಇದೆಯೋ ನಂಗೂ ಅಷ್ಟೇ ಅಧಿಕಾರ ಇದೆ. ರಾಜು, ಪೂಜಾ, ರಾಜು, ಈಗ್ಲಾದ್ರೂ ಒಂದ್ಸರಿ ಐ ಲವ್ ಯು ಅಂತ ಹೇಳು. ಪೂಜಾ, ಐ ಲವ್ ಯು. ಐ ಲವ್ ಯು ಪೂಜಾ. ಐ ಲವ್ ಯು ರಾಜು, ಐ ಲವ್ ಯು. ಸ್ಟಾಪ್ ಸ್ಟಾಪ್ ಪ್ಲೀಸ್. ಯಾಕೆ ಮೇಡಮ್, ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಇಲ್ಲ 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 ಇಲ್ಲ. ಹಾ ಹಾ ರಾಜು, ಆಗ್ಲೇ ಮೆಕ್ಯಾನಿಕ್ ಬಂದು ರಿಪೇರಿ ಮಾಡ್ತಿದ್ದಾರೆ. ಹೌದಾ? ಅಯ್ಯೋ ಸಾರಿ ಕಣಪ್ಪ. ಪರವಾಗಿಲ್ಲ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡಪ್ಪ. ಇನ್ನು ಎಷ್ಟೊತ್ತಾದಪ್ಪ? ನಮ್ಮ ಅಣ್ಣ ಬೇರೆ ಲೇಬರ್ ಕಾಯ್ದಿರ್ತಾನೆ. ಅಣ್ಣ ಜಸ್ಟ್ ಮಿನಿಟ್. ಬಾ ಹೇಳ್ತೀನಿ, ಬೇಗ ಬಾ. ಏನು ಏನೋ ಇದೆಲ್ಲ? ಪೂಜಾ ಅಂತ ನನ್ನ ಗರ್ಲ್ ಫ್ರೆಂಡು. ಗರ್ಲ್ ಫ್ರೆಂಡ್? ಅಲ್ಲ, ನೀನ್ ಚೆನ್ನಾಗಿ ಓದ್ಲಿ ಅಂತ ದಿನ ನಾನು ಲೈಬ್ರರಿ ಬಿಟ್ಟು ಬರೋದು? ಇಲ್ಲಿ ಲವ್ ಲೈಬ್ರರಿನಾ? ಹಾಗೇನಿಲ್ಲಪ್ಪ, ಮೊನ್ನೆ ತನಕ ಚೆನ್ನಾಗ ಓದ್ತಾ ಇದ್ದೆ. ನೆನ್ನೆಯಿಂದ ಅಂದ್ರು ಈ ವಿಷಯ ಅಮ್ಮಂಗೆ ಹೇಳ್ಬೇಡ. ಇನ್ನೊಂದು ವಿಷಯ, ಅವಳ ಮುಂದೆ ನನ್ನ ಶೇಪ್ ತೆಗಿಬೇಡಮ್ಮ ಪ್ಲೀಸ್. ಅಂತೂ ಒಳ್ಳೆ ಹುಡಿನ ಹರ್ಸ್ಕೊಂಡಿದ್ಯಾ. ನಿಂಗೆ ಒಪ್ಗೆನಾ? ಬಾ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಪೂಜಾ, ನಮ್ಮ ಅಣ್ಣ ಅಣ್ಣ ಮಹೇಂದ್ರ. ಹಾಯ್ ಅಣ್ಣ. ಅಯ್ಯೋ, ನಮಸ್ಕಾರ ಭಾವ. ನಮಸ್ಕಾರ ಭಾವ, ಬನ್ನಿ ನಮ್ಮನೆಗೆ ಹೋಗೋಣ. ಹೋಗೋಣ, ಮನೆಗೆ ಹೋಗೋಣ. ಹೋಗೋಣ ನಡಿ. ಮಿಸ್ಟರ್ ಮಹೇಂದ್ರ, ಪೂಜಾ ತುಂಬಾ ತುಂಟು ಹುಡುಗಿ. ತಾಯಿಲ್ಲದ ಮಗು ಅಂತ ಬಹಳ ಸಲಿಗೆಯಿಂದ ಬೆಳೆಸಿದೆ. ಪರವಾಗಿಲ್ಲ, ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿ. ಅಬ್ಬಾ, ಇಂಟರ್ ಎಕ್ಸಾಮ್ ಅಲ್ಲೇನೂ ಪಾಸ್ ಆದೆ, ಆದ್ರೆ ಫೈನಲ್ ಎಕ್ಸಾಮ್ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಫೈನಲ್ ಎಕ್ಸಾಮ್ ಏನಮ್ಮ? ತಾಯಿ ಸರ್, ಅವರು ತುಂಬಾ ಸಂಪ್ರದಾಯ. ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಸರ್. ರಾಜು. ಪೂಜಾ, ನಾನು ಇದೀನಲ್ಲಮ್ಮ, ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಹರಸೋನಂ ಮಹಾತೇಜಂ ದೇವಸೇನ ನಿಮಿತ್ತಮಂ ಷಣ್ಮಾತ್ರಂ ಸದಾ ವಂದೇ ಸುಬ್ರಹ್ಮಣ್ಯಂ ಸುರೋತ್ತಮಂ. ರಾಘವೇಂದ್ರಾಯ ಸರ್ವಕರ್ಮರತಾಯ ಚ ಏಕದೀಪಾಂಕುರಂ ಅತ್ತೆ, ನನ್ಗೆ ಆಶೀರ್ವಾದ ಮಾಡಿ ಅತ್ತೆ. ಯಾರಮ್ಮ ನೀನು? ಮೊದ್ಲು ನನ್ ಕಾಲ್ ಬಿಡು.
ನೀವು ನನ್ಗೆ ಆಶೀರ್ವಾದ ಮಾಡೋ ತನಕ ನಾನ್ ನಿಮ್ ಕಾಲ್ ಬಿಡೋಲ್ಲ. ಹಲೋ ಬ್ರದರ್. ದೇವ್ ನೀನು ಚೆನ್ನಾಗಿಟ್ಟಿದ್ವಿ. ಹೇಳು ನೋಡು, ಈಗ್ಲಾದ್ರೂ ಹೇಳು ನೀನ್ ಯಾರು ಅಂತ. ಅದು ನನ್ನ ಹೆಸರು ಪೂಜಾ ಅತ್ತೆ. ನಾನು ನಾನು ನಿಮ್ ಸೊಸೆ. ನನ್ ಸೊಸೆ ಲೋ ಬಂದ್ರ ಇಲ್ಲಿ. ಬಾರೋ. ನಾನ್ ಬರಲ್ಲ. ಬರಲೇ. ಅಣ್ಣ ಏನಮ್ಮ? ಬನ್ನಿ. ಏನ್ರ ಇದು? ಹುಡುಗಿನಮ್ಮ? ನನಗ್ ಗೊತ್ತಪ್ಪ. ನಿಮ್ಮಿಬ್ರಲ್ಲಿ ಯಾರ ವಿಷಯ ಹುಡುಗಿ ಮಾತಾಡ್ತಿರೋದು? ಓ ಅದ. ನೀನ್ ಮುಚ್ಚ ಬಾಯ್. ಮಹೇಂದ್ರ, ಅಲ್ಲಿವರೆಗೂ ಬಂದ್ಬಿಟ್ಯಾ? ನನಗೊಂದ್ ಮಾತು ತಿಳಿಸ್ಬೇಕು ಅಂತ ಅನಿಸ್ಲಿಲ್ಲ. ಅಯ್ಯೋ ಅದನ್ನೇ ನೀನ್ ಮುಚ್ಚ ಬಾಯ್ ಅನ್ನ. ಏನಮ್ಮ, ನಿನಗೆ ಮಹೇಂದ್ರ ತಾನೇ ಇಷ್ಟ? ಅಯ್ಯೋ ಮಹೇಂದ್ರ, ನೀವೇ ಹೇಳಿ ಪ್ಲೀಸ್. ಅಮ್ಮ, ಈ ಹುಡುಗಿ ನಿನ್ನ ಎರಡನೇ ಸೊಸೆ. ನಿನ್ನ ನಾನಿನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ದೆ. ಬಹಳ ಸ್ಪೀಡ್ ಆಗಿದೆಯಪ್ಪ. ಅಮ್ಮ, ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಮೇಲೆ ಮುಂದೆ ನಿಂತು ಮದುವೆ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಇದ್ರಲ್ಲಿ ನಮ್ದೇನಮ್ಮ ಇದೆ, ಒಪ್ಕೊಳ್ಳಮ್ಮ. ಸರಿಪ್ಪ. ನಾಚಿಕೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಅತ್ತೆ ಅತ್ತೆ, ಇವತ್ತು ನನ್ ಬರ್ಡೇ. ರಾಜೇಂದ್ರನ ನನ್ ಜೊತೆಲಿ ದೇವಸ್ಥಾನ ಕರ್ಕೊಂಡು ಹೋಗ. ಅದು ಬಂದಮ್ಮ. ಧಾರಾಳ ಕರ್ಕೊಂಡು ಹೋಗಮ್ಮ. ಇಷ್ಟು ಚಿಕ್ಕ ವಿಷಯಕ್ಕೆ ಅಮ್ಮನ ಯಾಕೆ ಕೇಳ್ತೀಯಾ? ಯಾಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋ. ಕರೆಕ್ಟ್ ಕರೆಕ್ಟ್. ಡ್ರೆಸ್ ಭಾವ, ಥ್ಯಾಂಕ್ ಯು. ಅತ್ತೆ ಬಾಯ್ ಭಾವ. ಬಾಯ್. ಥ್ಯಾಂಕ್ ಯು. ಅಯ್ಯೋ ನನ್ನ ಮಕ್ಳ, ಇವ್ರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಲೋ ಅಯ್ಯ, ನಿನ್ನ ಹುಡುಗಿನ ಯಾವಾಗ ತೋರಿಸ್ತೀಯಾ? ಅಮ್ಮ, ನನ್ ಕತೆ ಯಾಕಮ್ಮ, ಮುಂದಕ್ಕೆ ಯೋಚನೆ ಮಾಡೋಣ. ನೋಡಿದ್ಯಾ? ನೀನೇನೋ ಒಳ್ಳೆ ತಮಾಷೆ ಮಾಡ್ತೀಯ. ಏನ್ ಡ್ಯಾನ್ಸ? ಅಯ್ಯೋ ಇದೆಲ್ಲ ನಮ್ ಬರಲ್ಲ ಪೂಜಾ. ಬಾ ಡ್ಯಾನ್ಸ್ ಮಾಡೋಣ. ನನ್ ಜೊತೆ ನನ್ ಬೇರಿದ್ದಾರೆ. ಆ ಬಾಡಿ ನಿನ್ನಿಂದ ದೂರ ಇರುವಾಗ ಈ ಬಾಡಿ ನಿಂಗ್ ಸೂಟ್ ಆಗೋದಿಲ್ವಾ? ಸಾರಿ ಅನ್ಬೇಡ ಮೌನಗೌರಿ. ಮೈ ಡಿಯರ್ ಪ್ಯಾರಿ, ಬಾ. ಬಿಡಿ ಬಿಡಿ ಕೈನ. ಬಾರೆ ಬಾರೆ, ಯಾವ ರಾಜ ನೋಡ್ತೀನಿ. ಬಾರೆ. ಎತ್ತ ಕೈನ. ಓ ನಮಸ್ಕಾರ ಸರ್. ಇಷ್ಟೊತ್ತು ಇವ್ರಿಗೆ ಮಸ್ಕ ಹೊಡೆದಿದ್ದಾಯ್ತು, ಈಗ ನಿಮಗ್ ಬೇರೆನಾ? ಸುಮ್ನೆ ಹೋಗ್ತೀಯಾ? ಯಾ ಮಚ್ಚೆ, ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಮಚ್ಚೆ. ನಾಮರ್ ನನ್ ಮಗನೇ, ತಾಕತ್ತಿದ್ರೆ ಹುಡುಗರ ಹತ್ರ ಕೈ ಮಿಲಾಯ್ಸು. ಹುಡುಗಿರ ಮೇಲೆ ಕೈ ಮಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏನ್ ಗರ ಬರ್ದ ನಿಂತ್ಕೊಂಡ್ಬಿಟ್ಟಿ ನಿನ್ನ? ಏನ್ ಏಟ್ರ ವಿಶ್ವ, ಏನಾಯ್ತು? ಏನಾಯ್ತು ಅಂತ ಹೇಳಯ್ಯ. ಅಲ್ಲ, ನಾನು ಅವ್ನಿಗೆ ಹೊಡಿಬೇಕು ಅಷ್ಟೇ. ಹೊಡಿಯೋದೇನು? ಆ ನನ್ನ ಮಗನ್ ಸಾಯಿಸ್ಬಿಡು. ಆದ್ರೆ ಅವ್ನ್ ಯಾರು ಅಂತ ಹೇಳಯ್ಯ. ನಿನಗೆ ಎಷ್ಟು ಹೇಳಿದ್ರು ಪುನಃ ಏನಾಗುತ್ತೆ ಅಂತ ವಾದಿಸ್ತಾ ಇದ್ದಿಲ್ಲ. ಇಲ್ಲ, ಅವನಿಗೆ ಕೈ ಮುಗಿದು ಬರ್ಬೇಕಾಗಿತ್ತಾ? ಅದಲ್ಲ ಕಣೋ, ಆ ರೆಡ್ಡಿ, ಅವನ್ ತಮ್ಮ, ಅವನ್ ಕಡೆಯವರೆಲ್ಲ ಎಂತವ್ರು ಅಂತ ನಿನಗೆ ಗೊತ್ತಿಲ್ಲ ಕಣೋ. ಏನಣ್ಣ ನೀನು? ನಾನೇ ತಪ್ಪು ಮಾಡಿರೋ ಹೇಳ್ತೀಯಲ್ಲ. ಆ ರೆಡ್ಡಿ ತಮ್ಮ ಪೂಜನ್ ಕೈ ಹಿಡಿದು ಚುಡಾಯಿಸ್ತಾ ಇದ್ದ, ಅದು ಸರಿನಾ? ಪೂಜಾ ನಂಗೆ ತಡಿದೇ ಇದ್ದಿದ್ರೆ ಅವನಿಗೆ ಸರಿಯಾಗಿ ಬಾರಿಸ್ತಾ ಇದ್ದೆ. ರಾಜೇಂದ್ರ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಆ ನನ್ ಮಗನ್ ನಾನು ಹೆದರ್ಕೊಂಡು ಹೇಳಿದಾರ ವಾಪಸ್ ಬರ್ಬೇಕಿತ್ತಾ? ನೋಡು, ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ರಾಜೇಂದ್ರ, ನೀನ್ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು, ಒಬ್ಬ IAS ಆಫೀಸರ್ ಆಗ್ಬೇಕು ಅಂತ ನಾನು ಇಷ್ಟೊಂದು ಆಸೆ ಪಡ್ತಾ ಇದ್ದೀನಿ ಗೊತ್ತಾ? ಇಂಥದ್ರಲ್ಲಿ ನಮಗೆಲ್ಲ ಕಣೋ ಅಂತ ಸವಾಸ ಬೇಡ ಕಣೋ. ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಏಯ್, ಯಾರದು? ಯಾರವನು? ಅದೇ ಅಣ್ಣ, ಮಾಮೂಲಾಗಿ ನಮ್ ಗಾಡಿ ರಿಪೇರಿ ಮಾಡ್ತಾನಲ್ಲ ರಾಜೇಂದ್ರ,
ಅದೇ ಅಣ್ಣ, ಮಹೇಂದ್ರನ್ ತಮ್ಮ ರಾಜೇಂದ್ರ. ರಾಜೇಂದ್ರ ಎಲ್ಲಿದ್ದಾನೆ? ಅಣ್ಣ ಬಿಡ. ಅಣ್ಣ, ನಾನ್ ಮಹೇಂದ್ರ ಅಂತ, ನಮ್ಮ ರಾಜೇಂದ್ರಗೆ ಅಣ್ಣ. ಗೊತ್ತಿಲ್ಲ ನನ್ನ ತಮ್ಮ ನಿಮ್ ತಮ್ಮನ್ಗೆ ಅವಮಾನ ಮಾಡಿಬಿಟ್ಟಿದ್ದಾನೆ. ಅವನು ತುಂಬಾ ಒಳ್ಳೆ ಸ್ವಭಾವದವನು, ವಿದ್ಯಾವಂತ. ತಿಳಿದೇನೋ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ನೀನ್ ಹೇಳ್ದಾಗೆ ನಾನ್ ನಿನ್ ಕ್ಷಮಿಸ್ತೆ ಅಂತಾನೆ ಇಟ್ಕೋ. ನಾಳೆ ಇನ್ನೊಬ್ಬ ನನ್ನ ತಮ್ಮನ್ಗೆ ಅವಮಾನ ಮಾಡಿ ನನ್ನ ಕಾಲಿಗೆ ಬಿದ್ದು ಕೇಳ್ಕೊತಾನೆ, ಅವನು ಬಿಟ್ಬಿಡ್ಲಾ? ಹೀಗೆ ಬೀದಿಲಿ ಹೋಗ್ ಬರೋ ಕಜ್ಜಿ ನಾಯಿಗಳೆಲ್ಲ ಮೈ ಮೇಲೆ ಬಿದ್ದು ಕಚ್ತಾ ಇದ್ರೆ ನಾನೇನು ಮಾಡಬಾರ್ದು, ಸುಮ್ಮನಿರ್ಬೇಕು. ಏನಾ, ನಿಮ್ ತಾಯಿಗೆ ನೀವಿಬ್ರೇ ಮಕ್ಕಳು ತಾನೆ? ಇನ್ಮೇಲೆ ನೀನೊಬ್ನೇ ಅಂತ ತಿಳ್ಕೊ. ಅಣ್ಣ, ದಯವಿಟ್ಟು ನನ್ನ ತಮ್ಮನ ಏನು ಮಾಡಬೇಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೋತೀನಿ, ದಯವಿಟ್ಟು ಏನು ಮಾಡಬೇಡಿ. ನಮ್ಮ ಮಕ್ಕಳು ಅವ್ನು ಕ್ಷಮಿಸ್ಬಿಡಿ ಅಣ್ಣ. ಹೀಗಾಗ್ಬಾರ್ದಾಗಿತ್ತು, ಆಗೋಯ್ತು. ಆ ಜೀವಿಕೆ ರೆಡ್ಡಿ ಒಳ್ಳೆ ಮನುಷ್ಯ ಅಲ್ಲ. ಅವನ್ ಮನಸ್ಸು ಮಾಡಿದ್ರೆ ಏನ್ ಮಾಡೋಕ್ಕೂ ಹೆಸೋನಲ್ಲ. ಅವನಿಂದ ತಪ್ಪಿಸ್ಕೋಬೇಕು ಅಂದ್ರೆ ಒಂದೇ ಒಂದು ದಾರಿ ಇದೆ. ಮಂಗಳೂರಲ್ಲಿ ನನ್ನ ಸ್ನೇಹಿತರು ಡಿಸೋಜ್ ಅಂತಿದ್ದಾರೆ, ಅವ್ರದ್ದೊಂದು ಹಾಸ್ಟೆಲ್ ಇದೆ. ನೀನು ಒಪ್ಕೊಳ್ಳೋದಾದ್ರೆ ನಾನು ಅವ್ರ ಹತ್ರ ಮಾತಾಡಿ ರಾಜೇಂದ್ರ ಒಂದು 6 ತಿಂಗಳಲ್ಲಿರೋ ಹಾಗೆ ವ್ಯವಸ್ಥೆ ಮಾಡ್ತೀನಿ. ಹೇಗೂ IAS ಕಟ್ಟಿದ್ದಾನೆ, ಗಮನ ಎಲ್ಲ ಓದ್ನಲ್ಲೇ ಇರುತ್ತೆ. ಈ ಗಲಾಟೆಂದು ದೂರ ಇದ್ದಂಗೆ ಆಗುತ್ತೆ. ಏನ್ ಹೇಳ್ತೀಯ? ಏನು ನಡಿ, ಬೇಗ ಅಡಿಗೆ ಮಾಡು. ಯಾಕೋ ಇಷ್ಟ ಅವಸರ? ನಮ್ ರಾಜೇಂದ್ರನ್ಗೆ ಮಂಗಳೂರಿನಲ್ಲಿ IAS ಟ್ರೈನಿಂಗ್ ಆರ್ಡರ್ ಬಂದಿದೆ. ಹೌದೇನು? ಈಗ 10 ಗಂಟೆ ಅವ್ನು ಹೊರಡ್ಬೇಕು. ನಾಳೆ ಬೆಳಿಗ್ಗೆ ಅಲ್ಲಿ ಸೇರ್ಬೇಕು. ಬೇಗ ರೆಡಿ ಮಾಡಿ. ರಾಜು, ರಾಜು, ಏನ್ ಅಮ್ಮನ ಹತ್ರ ಜೋರ ಚೋಡ್ತಿದ್ದೆ? ನಂಗೆ ಯಾವ IAS ಆರ್ಡರ್ ಬಂದಿಲ್ವಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಅರ್ಜೆಂಟ್ ಅಷ್ಟೇ. ಮಂಗಳೂರು ನಾನು ಹೋಗಲ್ಲ. ಮಂಗಳೂರಿಗೆ ನೀನ್ ಆ ರೆಡ್ಡಿಗೆ ಹೆದರ್ಕೊಂಡು ಈ ರೀತಿ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಾಜು, ನಾವೇನ್ ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಣ್ಣ. 16 ಜನ ಬಂದ್ರು ಹೊಡೆಯ ತಾಕತ್ತಿದೆ. ನಾವ್ಯಾಕೆ ಹೆದರ್ಕೋಬೇಕು? ನಿನಗೆ ಹೆದರಿಕೆ ಇಲ್ಲಪ್ಪ, ಆದ್ರೆ ನನಗಿದೆ. ಯಾಕೆಂದ್ರೆ ನಮ್ಮ ಮನೇಲಿ ಇನ್ನೊಂದು ಜೀವ ಇದೆಯಲ್ಲ. ನಾಳೆ ಏನಾದ್ರೂ ಈ ವಿಷಯ ಅಮ್ಮನ್ ಗೊತ್ತಾದ್ರೆ? ಗೊತ್ತಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಎಷ್ಟು ದಿನ ಅಂತ ನೋಡ್ಕೋತೀಯಪ್ಪ? ನಾಳೆ ಏನಾದ್ರೂ ಆ ರೆಡ್ಡಿ ಕಡೆಯವ್ರು ಬಂದು ಗಲಾಟೆ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ಮನೇಲಿ ನಡೆದಿರೋ ಘಟನೆನ ನಾವೇ ಅಮ್ಮನ್ ಜ್ಞಾಪಿಸಕ್ಕಾಗಲ್ಲ. ಆಕೆ ಮನಸ್ಸು ನೊಂದ್ಕೊಳ್ಳಲ್ಲ. ಬೇಡ ರಾಜು, ಇನ್ನೆಷ್ಟು ದಿನ? ಕೇವಲ ಒಂದು 5-6 ತಿಂಗಳಷ್ಟೇ. ನಮ್ಮ ರಾಮಚಂದ್ರಪ್ಪನವ್ರು ಇದಾರಲ್ಲ, ಅವ್ರ ಸ್ನೇಹಿತರು ಡಿಸೋಸ್ ಅಂತ ಒಬ್ರು ಮಂಗಳೂರಿನಲ್ಲಿದ್ದಾರೆ. ನಿನಗೆ ಬೇಕಾದ ಎಲ್ಲ ಸೌಕರ್ಯ ಮಾಡ್ಕೊಡ್ತಾರೆ. ಅಷ್ಟರಲ್ಲಿ ಆ ರೆಡ್ಡಿ ಕಡೆಯವರೆಲ್ಲ ಮರ್ತು ಬಿಡ್ತಾರೆ. ಆಮೇಲೆ ಅಂದ್ರೇನು? ನಾನು ಹೇಳಿದಾರ ಹೋಗ್ಬೇಕಾ? ಹಠ ಮಾಡ್ಬೇಡ ಕಣ. ನನಗೋಸ್ಕರ ಅಲ್ಲದೆ ಇದ್ರು ಅಮ್ಮನಿಗೋಸ್ಕರ ಅನ್ನೋದ್ರೆ ನೀನು ಹೋಗ್ಲೇಬೇಕು. ಮಹೇಂದ್ರ, ಆಗ ಪತ್ರ ಬರೀತೀರಾ? ಖಂಡಿತವಲ್ಲೂ ಬರಿತೀನಿ. ನೀನ್ ಮಾತ್ರ ಅಲ್ಲಿ ಓಡಾಡದೆ ಆರೋಗ್ಯದ ಕಡೆ ಗಮನ ಕೊಡು. ಚೆನ್ನಾಗಿ ಓದ್ಕೊ. ಸರಿ, ಬರಲ್ಲ. ಅಮ್ಮನ ಹುಷಾರು ನೋಡ್ಕೊ. ಬರ್ತಿ ಹುಷಾರು. ಸೋಮಣ್ಣ, ನೀವು ಎಲ್ಲೂ ಕಳಿಸ್ದೋ ನೀನ್ ತಮ್ಮನ್ನ? ತಮ್ಮ ಮಾತು ಬರಲ್ವಾ? ಇಲ್ಲ ಕಿವಿ ಕೇಳ್ಸಲ್ವಾ? ಇಲ್ಲಣ್ಣ, ನನ್ಗೆ ಗೊತ್ತಿಲ್ಲ. ನೋಡ್ ಮಚ್ಚಿ, ನಾನ್ ಯಾರು ಅಂತ ನಿಂಗೆ ಚೆನ್ನಾಗ್ ಗೊತ್ತು. ನಿನ್ ತಮ್ಮನ ಮೇಲೆ ಬೀಳ್ಬೇಕಾದ ಕುರುಪ್ನ ನಿನ್ ಮೈ ಮೇಲೆ ಬೀಳ್ಸ್ಕೊಂಡು ಡೀಲ್ ಆಗ್ಬೇಡ. ಅವನ್ ಎಲ್ಲಿ ಕಳ್ಸಿದ್ಯಾ ಅಂತ ಹೇಳ್ಬಿಡು ಮಚ್ಚಿ. ಅಣ್ಣ, ಇವನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಬಾಯಿ ಬಿಡಲ್ಲ. 1-2 ಎಳೆದ್ರೆ ಅವನೇ ಬಾಯಿ ಬಿಡ್ತಾನೆ.
ರಾಮ ಅಣ್ಣ ಈ ನನ್ನ ಮಗನ್ ಎಷ್ಟು ಹೊಡೆದ್ರು ಬಾಯ್ ಬಿಡಲ್ಲ ಕಣ. ಇವನ್ ಮನೆಗೆ ಹೋಗಿ ಇವ್ರ ಅಮ್ಮನ್ನ ಬೀದಿಗೆ ಎಳ್ಕೊಂಬಂದು ಸೀರೆ ಬಿಚ್ಚಿದ್ರೆ ನನ್ನ ಮಗ ಆಗ ಬಾಯ್ ಬಿಡ್ತಾನೆ. ಮಹೇಂದ್ರ ನನಗೆ ಬೇಕಾಗಿಲ್ಲ ಮರ್ಯ ಈ ಕೊಲೆ, ಈ ಕತ್ತಿ, ಈ ರಕ್ತ. ಅಣ್ಣ ಮಹೇಂದ್ರಣ್ಣ ದಯವಿಟ್ಟು ನನ್ನ ಬಿಟ್ಬಿಡೋಣ. ಬರ್ತೀನಿ. ಹೋಯ್ತಾಳ. ಅಯ್ಯೋ ನನ್ನ ಸುಮ್ನೆ ಬಿಟ್ಬಿಡು ಮಾರಾಯ. ನನ್ನ ಪರಿಚಯ ನಿನಗೆ ಇಲ್ಲ ಅಲ್ಲ, ಆದ್ರೆ ನೀ ಯಾರು ಏನು ಅಂತ ನನಗೀಗ ಗೊತ್ತಾಯ್ತು. ನನ್ನ ಹೆಸರು ಇಕ್ಬಾಲ್. ಹೀಗೆ 1 ವರ್ಷದ ಹಿಂದೆ ಆ ರೆಡ್ಡಿ ನನ್ನ ಮೈ ಮೇಲೆ ಬಿದ್ದಾಗ ಈ ಕಾಲ್ನ ಕಳ್ಕೊಂಡೆ. ಇವತ್ತು ನೀನು ಆ ರೆಡ್ಡಿ ತಮ್ಮನ ಹೊಡೆದ ವಿಷಯ ಕೇಳಿ ನನಗೆ ಎಷ್ಟೋ ಸಂತೋಷ ಆಯ್ತು. ನೀನು ಮನಸ್ಸು ಮಾಡಿದ್ರೆ ನನ್ನ ಈ ಊರ್ಗೋಲೆಸ್ತು ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ. ಒಂದು ಹೊಸ ಸಾಮ್ರಾಜ್ಯನ ಕಟ್ತೀನಿ. ನನಗರ್ತಾಗ್ಲಿಲ್ಲ. ಅಂದ್ರೆ ನಿನ್ ಕೈ ನನ್ನ ಕೈ ಮಿಲಾಯಿಸಿದ್ರೆ ಒಂದು ಹೊಸ ರೌಡಿ ರಾಜ ಕಟ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕೈ ಮಿಲಾಯಿಸೋದು ಅಂದ್ರೆ ನಟ್ಟು ಬೋಲ್ಟ್ ಹಾಕ್ತಂಗೆ ಅಂತ ತಿಳ್ಕೊಂಡ. ಏನೋ ಸಮಯ ಸಂದರ್ಭ. ನನ್ನ ತಮ್ಮನಿಗೂ ರೆಡ್ಡಿ ತಮ್ಮನಿಗೂ ವಾದ ಆಯ್ತು. ಅವನು ನನ್ನ ಮೇಲೆ ಬಿದ್ದ, ನನ್ನಿಂದ ಸತ್ತ. ನೋಡು, ನನಗೆ ರೌಡಿ ಅನ್ನೋ ಪಟ್ಟ ತಗೋಬೇಕು ಅನ್ನೋ ಆಸೆನೂ ಇಲ್ಲ, ಜನರ ಕೈಯಿಂದ ದಾದ ಅನಿಸ್ಕೋಬೇಕು ಅನ್ನೋ ವ್ಯಾಮೋಹನೂ ಇಲ್ಲ. ನೀನು ಮಗು ಹಾಗೆ ಮಾತಾಡ್ತಿದ್ಯಾ? ನೀವಿಬ್ರು ಆಡಿರೋದು ಮಕ್ಕಳಾಟ ಅನ್ಕೊಂಡಿದ್ಯೇನು? ಅವನನ್ನ ಎತ್ತಿ ರಕ್ತದ ಓಕ್ಲಿ ಆಟ ಆಡಿದ್ಯಾ? ಇಷ್ಟಾದ್ರೂ ರೆಡ್ಡಿ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಅವ್ನು ನಾನು ಬಿಡ್ತಾನ ಇಲ್ವೋ ಗೊತ್ತಿಲ್ಲ. ನೀನ್ ಇನ್ನೊಂದು ನಿಮಿಷ ಇಲ್ಲಿದ್ರೆ ಬೇರೆ ತರನೇ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟು. ಮಹೇಂದ್ರ,
ಈಗ ನಾವು ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಅವ್ರು ನಿನ್ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಅವರು ನಮ್ಮನ್ನು ನೋಡ್ ಹೋಗ್ಲಿಲ್ಲ, ನಮ್ ಕೈಲಿದ್ದ ಆಯುಧ ನೋಡಿ ಓಡೋಗಿದ್ದಾರೆ. ಈಗ ನೀನ್ ಹುಲಿ ಮೇಲೆ ಸವಾರಿ ಮಾಡ್ತಾ ಇದೀಯ. ಕೆಳಗಿಳಿದ್ರೆ ಅದ್ ನೀನ್ ತಿಂದು ಬಿಡುತ್ತೆ. ಇಳಿದೆ ಹಾಗೆ ಸವಾರಿ ಮಾಡ್ತಾ ಹೋದ್ರೆ ಹೋದಷ್ಟು ದಿನ ಆರಾಮಾಗಿರ್ಬೋದು. ರಾಜಕೀಯದಲ್ಲಿ 100 ಸೀಟು, ಆದ್ರೆ ರೌಡಿಸಮಲ್ಲಿ ಒಂದೇ ಒಂದ್ ಸೀಟು. ನೀನ್ ಆ ಸೀಟಲ್ಲಿ ಕೂತ್ಕೋಬೇಕು. ಅಂತ ಕೆಟ್ಟ ಸೀಟ್ ಮೇಲೆ ಕೂತ್ಕೊಳ್ಳೋ ಆಸೆ ನನಗಿಲ್ಲ. ಹೌದಾ? ನಿನ್ ತಾಯಿ ತಮ್ಮ ಜೀವ ಸಹಿತ ಇರೋದು ನಿಂಗೆ ಬೇಕಾಗಿಲ್ವಾ? ಇಕ್ಬಾಲ್, ಕಿರಿಚಬೇಡ. ಇರೋ ಪರಿಸ್ಥಿತಿ ಹೇಳಿದ್ದೀನಿ, ಯೋಚನೆ ಮಾಡು. ಅಣ್ಣ, ನೀವೀಗಲೂ ಹೂವನ್ನಿ ಆ ನನ್ನ ಮಗನ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಬುಕ್ ಮಾಡ್ಬಿಟ್ಟು ಒಳಗಾಕಿ ಮೆಟ್ರೇಜ್ಗೆ ಕ್ಲಾಸ್ ಮಾಡ್ಬಿಡ್ತೀನಿ. ಅವರಿಬ್ರು ಒಂದಾಗಿರೋದು ನೋಡಿದ್ರೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮಾದೇವನ್ ಮಾತಿಗೆ ಒಪ್ಕೊಳ್ಳೋಣ. ಗೊತ್ತು, ಕುರಿ ಭಾಗ ಕೊಬ್ಬಿದೆ. ಅದನ್ನ ಹ್ಯಾಕ್ ಕೊಯ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಹೇಂದ್ರ, ರೆಡ್ಡಿ ಈಗ ಕಾಲ್ ಮುರಿದ ಕೋಳಿ ಆಗಿದ್ದಾನೆ. ಅವನ ವ್ಯವಹಾರ ಎಲ್ಲ ಬಂದ್ ಆಗಿದೆ. ಅವನಿಗಿರೋದು ಒಂದೇ ಒಂದು ಸೋರ್ಸ್ ಅಂದ್ರೆ ಆಂಧ್ರದ ನಾಯ್ಡು. ನಾಯ್ಡು ತಂದ ಏನ್ ಗೊತ್ತಾ? ಲಿಕ್ಕರ್ ಬಾಟ್ಲಿಗಳನ್ನ ಲಾರಿಗಳಲ್ಲಿ ಲೋಡ್ ಮಾಡಿ ಕರ್ನಾಟಕ ಚೆಕ್ ಪೋಸ್ಟ್ ದಾಟಿಸಿ ಆಂಧ್ರಕ್ಕೆ ಬಿಟ್ರೆ ಅವನಿಗೆ ಒಂದು ಟ್ರಿಪ್ಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ಅಂದ್ರೆ ತಿಂಗಳಿಗೆ 16 ಟ್ರಿಪ್ ಇದ್ದೇ ಇರುತ್ತೆ. ಆ ನಾಯ್ಡುನ ಹೇಗಾದ್ರೂ ಮಾಡಿ ನಮ್ ಬಲೆಗೆ ಬೀಳ್ಸ್ಕೊಂಡ್ರೆ ನಮಗೆ ಸಾಕಷ್ಟು ರೋಲ್ ಕಾಲ್ ಸಿಗುತ್ತೆ. ಸ್ಟಾಪ್ ಸ್ಟಾಪ್. ఏమిటికయ్యా గాడి నిలిస్తే? ಚೆಕ್ ಪೋಸ್ಟ್ ಅಣ್ಣ. చెక్ పోస్టా? ఇదియా చెక్ పోస్టు? అన్ని చెక్ పోస్టులో చెక్ అయ్యింది కదా. ఓహో, ಹೊಸಬ್ರು ಅಂತ ಕಾಣುತ್ತೆ. ಓಹೋ, ದಂಡಾಲಯ್ಯ ದಂಡಾಲು. ಏನಿದೆ ಗಾಡಿ? ನಿಮಗೆ ಗೊತ್ತಿಲ್ಲದೆ ಇರೋದೆ ಇಡೀ ಕರ್ನಾಟಕ ಪೊಲೀಸ್ಗೆ ಗೊತ್ತಿದೆ. ಅದು ಅಯ್ಯೋ ಅಯ್ಯೋ ಪೋಯಿಂದೆ. ಎಷ್ಟೊಂದು ಕ್ವಾರ್ಟರ್ ಬಾಟ್ಲಿಗಳೆಲ್ಲ ಹಾಳಾಗೋಯ್ತು. ನಾಯ್ಡು, నా పేరు మీకెట్లా ಗೊತ್ತು? ನಿನ್ ಪೇರು ಗೊತ್ತು. ಈ ಮಾಲ್ನ ಆಂಧ್ರದಲ್ಲಿ ಡೀಲ್ ಮಾಡಿದ್ರೆ ನಿನಗೆ ಎಷ್ಟು ಶೇರ್ ಅಂತ ಗೊತ್ತು.
ನಾವು ಬಾರ್ಡರ್ ದಾಟ್ ಬಂದು ನಿಮ್ಮ ಏರಿಯಾದಲ್ಲಿ ದಂಧೆ ಶುರು ಮಾಡಿದ್ರೆ ಒದ್ದು ನಾಯ್ನ ಒದ್ದು ಏಡುಕುಂಡಲ ವೆಂಕಟರಮಣ ಸ್ವಾಮಿ ಆಣೆ ಮಾಡಿ ಹೇಳ್ತೀನಿ, ನೀವ್ ಹೇಳಿದ್ದಕ್ಕೆಲ್ಲ ಓಕೆ. ಅಣ್ಣ, ಮಹೇಂದ್ರ ಬಂದು ನಾಯ್ಡುನ ಹೆದರ್ಸ್ ಕರ್ಕೊಂಡು ಹೋಗಿದ್ದಾನೆ. ಇನ್ಮೇಲೆ ಅವನೇ ನಾಯ್ಡುಗೆ ಮಾಲ್ ಸಪ್ಲೈ ಮಾಡ್ತಾನಂತೆ. ಬಾಮ್ಮ. ಮಹೇಂದ್ರ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಮಾತು ಕೊಟ್ಟ ಹಾಗೆ ನೀನ್ ನಿನ್ ಸ್ವಂತ ಕಾಲ ಮೇಲೆ ನಿಂತು ಮುಂದೆ ಬಂದಿದ್ದೀಯ. ಇನ್ನೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ನಮ್ಮ ವಂಶದ ಕೀರ್ತಿ ಕಾಪಾಡು. ಏಯ್, ಏನೋ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ, ನಿನಗೆ ಇದಕ್ಕಿಂತ ಇನ್ನೊಂದು ಆಶ್ಚರ್ಯ ತೋರಿಸ್ತೀನಿ. ಇದಕ್ಕಿಂತನಾ? ಬಾ. ಹೇಗಿದೀಮ್ಮ? ಚೆನ್ನಾಗಿದೆಪ್ಪ. ಬಾ. ದೇವ್ರ ಮನೆ ತುಂಬಾ ಚೆನ್ನಾಗಿದೆ. ನಿನಗಿಷ್ಟ ಆಯ್ತಾ? ಹಾ. ಅಲ್ವೋ, ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಕರ್ಕೊಂಡ್ಬಂದು ಇದ್ ಚೆನ್ನಾಗಿದ್ಯಾ ಅದ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲ. ಬೇಗ ಬೇಗ ಫಂಕ್ಷನ್ ಮುಗಿಸು, ನಮ್ಮನೆಗೆ ಹೋಗೋಣ. ಇದು ಯಾರ್ದು ಅಲ್ಲಮ್ಮ, ನಮ್ಮನೇನೆ. ಏನು ಇದು? ಏನ್ ಹೇಳ್ತಾ ಇದೀಯ ನೀನು? ಹೌದಮ್ಮ, ನಿನಗೋಸ್ಕರ ತಗೊಂಡಿರೋದು. ಅಮ್ಮ 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 ಅಮ್ಮ, ಯಾಕಮ್ಮ ಹೊರಟ್ಬಿಟ್ಟೆ? ಈ ಮನೆ ನಿಂಗೆ ಇಷ್ಟ ಆಗ್ಲಿಲ್ವಾ? ಸತ್ಯವಾಗ್ಲೂ ಇಲ್ಲ. ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು? ಇದೇನೋ ಹೀಗೆ ಕೇಳ್ತಾ ಇದೀಯಾ? ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ತಗೊಂಡೆ. ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯ ಅಂತ ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ. ಬ್ಯಾಂಕಿಂದ ಸಾಲ ತಗೊಂಡಮ್ಮ, ಸರಿನಾ? ಇದು ಸುಳ್ಳು ಅಂತ ನನಗೆ ಗೊತ್ತು. ನಿನ್ ಹತ್ರ ಏನಿದೆ ಅಂತ ನೋಡಿ ಬ್ಯಾಂಕ್ನವ್ರು ನಿನ್ ಸಾಲ ಕೊಟ್ರು. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಹಿರಿಕರು ಮಾಡಿರೋ ಆಸ್ತಿನೂ ಇಲ್ಲ. ಹೇಗೋ ಕೊಟ್ರು ನಿನ್ಗೆ ಹಣನ? ಅಮ್ಮ, ನಾನು ಹೇಳೋದು ನಿನಗೆ ಸ್ವಲ್ಪ. ಈಗ ನಿಜ ಹೇಳು, ಯಾರು ಕೊಟ್ರಿ ಹಣ? ನಾನ್ ಹೇಳ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ಇಕ್ಬಾಲ್ ಅಂತ. ನಿಮ್ ಮಗನ್ ಹಣ ಕೊಟ್ಟಿದ್ ನಾನೇ. ಏನು, ನೀವು ಇವನಿಗೆ ಹಣ ಕೊಟ್ರ? ಹೌದಮ್ಮ, ಇವನ್ ಮೇಲೆ ನಂಗೆ ತುಂಬಾ ಭರವಸೆ ಇದೆ. ನಿಮ್ ಮಗ ಎಂತವನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ ಮೇಲೆ ತುಂಬಾ ಆಸೆ ಇಟ್ಕೊಂಡು ಈ ಮನೆ ತಗೊಂಡಿದ್ದಾನೆ. ದಯವಿಟ್ಟು ಇಲ್ಲಿ ಇರಲ್ಲ ಅಂತ ಹೇಳ್ಬೇಡಿ ಅಮ್ಮ. ಏನು, ನೀವು ಬಂದು ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಿಮ್ಮಂಥವ್ರ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತೀನಿ. ಕಂಗ್ರಾಚುಲೇಷನ್ಸ್ ಮಹೇಂದ್ರ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೊಡ್ಡ ಮನೆನಾ? ಒಂದ್ ನಿಮಿಷ ರೀ, ನಮ್ಮನೆ ಇದೇನಾ ಅಂತ ಕೇಳ್ಕೊಂಡ್ ಬರ್ತೀನಿ. ಶಾರದಾ ನಿಲಯ, ಹಾಗಾದ್ರೆ ಇದೇನೆ? ರಾಜು, ಮಹೇಂದ್ರ, ಇದು ನಮ್ಮನೆನಾ? ಯಾಕೋ ಅನುಮಾನನ? ಇಷ್ಟು ದೊಡ್ಡ ಮನೆ? ಬಾ ಹೇಳ್ತೀನಿ. ಹೇಗಿದೆಯಪ್ಪ ಮನೆ? ಓಹೋ, ಸೂಪರ್. ಕಷ್ಟಪಟ್ಟು ಸಂಪಾದನೆ ಮಾಡ್ರ ಹಣದಿಂದ ತಗೊಂಡ್ರದಪ್ಪ. ಗುಡ್. ರಾಜು, ರಾಜು, ರಿಸಲ್ಟ್ ಏನಾಯ್ತು? ರಿಸಲ್ಟಾ? ಆಹಾ, ನೀವು ಮಾತ್ರ ಇಷ್ಟು ದೊಡ್ಡ ಮನೆಗೆ ಬಂದು ನಂಗೆ ಶಾಕ್ ಕೊಡ್ಬೋದು. ನೀವು ಕೇಳಿದ ತಕ್ಷಣ ನಾನು ರಿಸಲ್ಟ್ ಹೇಳ್ಬೇಕಾ? ನೋ ಚಾನ್ಸ್, ನೆವರ್. ಒಂದ್ ನಿಮಿಷ, ಈಗಲೇ ಗೊತ್ತಾಗತ್ತೆ. ರಾಜು, ವೆಯ್ಟ್ ಮಾ, ನಿನ್ಗೋಸ್ಕರ ಸರ್ಪ್ರೈಸ್ ನ್ಯೂಸ್ ಇದೆ. ಓಕೆ? ಮಹೇಂದ್ರ, ನೀನ್ ಪಟ್ಟ ಕಷ್ಟ ಎಲ್ಲ ಸಾರ್ಥಕ ಆಯ್ತು ಕಣ. ಇದ್ರಲ್ಲಿ ನಂದೇನಮ್ಮ ಇದೆ? ಅಮ್ಮ,
ಅರೆ ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಆಶ್ಚರ್ಯನಾ? IAS ಬೇಕಾದ್ರೆ ರ್ಯಾಂಕ್ ಸಿಗ್ಲಿಲ್ಲಮ್ಮ. ಕೆರಿಯರ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ IPS ಜಾಯ್ನ್ ಆದೆ, ಪಾಸ್ ಆದೆ. ಈಗ ನಾನ್ ಪೊಲೀಸ್ ಆಫೀಸರ್. ಹೇಗಿದೆ ಮುಯ್ಯಿಗೆ ಮುಯ್ಯಿ? ನಾನ್ ಪೊಲೀಸ್ ಆಫೀಸರ್ ಅನ್ನೋ ವಿಷಯ ಯಾಕೆ ನಿಧಾನವಾಗಿಳಿದೆ ಗೊತ್ತಾ? ಇವತ್ತು ಯಾವ ತಾರೀಕು? April 1st. I achieved my first victory by making you all April Fools. ಯಾಕೆ ಮಹೇಂದ್ರ ಒಂಥರ ಇದೆಯಾ? ಯಾವಾಗ್ಲೂ ನಾವು ಆಸೆ ಪಟ್ಟಿದ್ದನ್ನ ಆ ದೇವ್ರು ಯಾಕೆ ಬೇಕಿತ್ಕೊಂಡ್ಬಿಡ್ತಾನೆ? ಹಾಗೆ ತಿಳ್ಕೊಳ್ದೆ ಹೋದ್ರೆ ಅವನ್ ಖುದಾ ಅನ್ಸಲ್ಲ, ನಾವ್ ಇನ್ಸಾನ್ ಅನ್ಸಲ್ಲ, ಅಷ್ಟೇ ವ್ಯತ್ಯಾಸ. ಯಾಕೆ ಕೇಳ್ತಾ ಇದೀಯಾ? ನಾನು ನನ್ನ ತಮ್ಮನ ಒಬ್ಬ IAS ಆಫೀಸರ್ ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇವತ್ತು ನಾವಿರೋ ಏರಿಯಾಗೆ ಬಂದಿದ್ದಾನೆ. ನನಗೇನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ಪಕ್ಕದಲ್ಲಿ ಬಿದ್ದಿರೋ ಪೊಲೀಸ್ ತರ ಅವನು ಬಾಲ ಆಡ್ಸ್ಕೊಂಡ್ ಬಿದ್ದಿರ್ತಾನೆ. ಹಂಗ ಮಾಡಿದ್ರಾಯ್ತು. ನಮಸ್ಕಾರ ಸರ್. ಸೋಳ ಮಕ್ಕಳು ವಾರಕ್ಕೊಬ್ಬೊಬ್ಬ ಇನ್ಸ್ಪೆಕ್ಟರ್ ಬದಲಾಯಿಸ್ತಾ ಇರ್ತಾರೆ. ಇವತ್ತಿದ್ದೋ ನಾಳೆ ಇರಲ್ಲ ಅಂದ್ರೆ ಹೆಂಗ್ಲಾ? ಹೊಸದಾಗಿ ಬರೋ ಒಬ್ಬೊಬ್ಬ ನನ್ನ ಮಕ್ಕಳ ಹತ್ರ ನನ್ನ ಪರಿಚಯ ಮಾಡ್ಕೊತಾ ಇರ್ಬೇಕು. ಮಾಮೂಲು ಕೊಟ್ಟು ಕೊಟ್ಟು ನನ್ ತಲೆ ಕೆಟ್ಟು ಮೊಸರುಗಳಿಗೆ ಹಾಕಿ ಕುಂತೈತೆ. ಅಣ್ಣ ನೀನ್ ಮಿನಿಸ್ಟರ್ ಆದ್ಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡೋಣ. ನೋಡ್ತಾ ಇರ್ಲಾ ಏನ್ ಮಾಡ್ತೀನಿ ಅಂತ. ತತಾರ್ಲಾ ಇಲ್ಲಿ ಸೂಟ್ ಕೇಸ್ನ ಬಾ. ನನ್ನ ಹೆಸರು ಶಿವರಾಮೇಗೌಡ, ಮಾಜಿ MLA. ಎಲೆಕ್ಷನ್ ನಿಂತವ್ರೆ, ಮುಂದೆ ದೊಡ್ಡ ಮಿನಿಸ್ಟರ್ ಆಗ್ತಾರೆ. ಏನಾಗ್ಬೇಕಾಯ್ತು ತಮಗೆ? ಇನ್ಸ್ಪೆಕ್ಟ್ರೆ, ಸೂಟ್ ಕೇಸಲ್ಲಿರೋ ಹಣ ಒಳಗಿಟ್ಕೊಂಡು ಒಳಗಿರೋ ಮೊದ್ಲು ಆಚೆ ಕಳಿಸಿ. ಹೊರಗಡೆ ಕಳಿಸೋದು ನನ್ ಕೆಲಸ ಅಲ್ಲ. ಅದಕ್ಕೆ ಅಂತ ಕೋರ್ಟ್ ಇದೆ, ಲಾಯರ್ ಇದ್ದಾರೆ. FIR ಬರ್ದಾದ್ಮೇಲೆ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ. FIR ಹಂಗಂದ್ರೆ ಏನ್ಲ? ಅದೇ ಕಾರಣ ಕೇಸು ಮೊದಲು ನೋಡ್ತಾರಲ್ಲ, ಆಗ ಇವರು ಹಿಂಗಿಂಗೆ ಅಂತ ಬರೀತಾರಲ್ಲ ಅದು. ಅದ ಒಂದ್ ಕೆಲ್ಸ ಮಾಡು, ನಾನ್ ನೋಡ್ಲೇ ಇಲ್ಲ ಅಂತ ಅರ್ಧಾಕ್ಬಿಡು. ಸರ್, ಅದು ನೀವು ಹೇಳಿದಷ್ಟು ಸುಲಭ ಅಲ್ಲ ಸರ್. ಅದೆಲ್ಲ ಆಫ್ ದ ರೆಕಾರ್ಡ್. ಅದೇನ್ಲ ಇಂಗ್ಲಿಷ್ ನಲ್ಲಿ ಹೇಳ್ತಾವ್ನೆ? ಅದು ಸರ್ ಇನ್ಸ್ಪೆಕ್ಟ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಮುರಿದ ಅಭ್ಯಾಸನೇ ಹೊರತು ಕೋರ್ಟ್ ಬಾಗಿಲು ಮುರಿದ ಅಭ್ಯಾಸ ಇಲ್ಲ. ಸರ್ ಸರ್ ಏನೋ ಗುರಾಸ್ತ್ಯ? ರೇ ಮಿಸ್ಟರ್ ಸರ್, ಬೀದಿಲೋಗ ನಾಯಿಗಳೆಲ್ಲ ಸ್ಟೇಷನ್ ನುಗ್ಗಿ ಕೀಗ್ ಬಾಯಿ ಹಾಕ್ತಿದ್ರೆ ಹೆದರ್ಕೊಂಡು ನಿಂತಿದಲ್ರಿ, ನಾಚಿಕಾಗಲ್ಲ ನಿಮ್ಗೆ? ಸರ್, ಅವ್ರ ಎಂತವ್ರು ಅಂತ. ಕಂಗ್ರಾಚುಲೇಷನ್ಸ್ ಮೈ ಬಾಯ್. ನೀನು ಡ್ಯೂಟಿಗೆ ಸೇರಿದ ಮೊದಲನೇ ದಿವಸನೇ ಯು ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟೆಪ್. ಕೀಪ್ ಇಟ್ ಅಪ್. ಬೈ ದ ಬೈ, ಇದು ಈ ರಾಜ್ಯದಲ್ಲಿ ಕಾಲದಂಧೆ ನಡೆಸ್ತಾ ಜನರನ್ನ ಸರ್ಕಾರನ ಲೂಟಿ ಮಾಡ್ತಾ ಇರೋ ಕೆಲವು ಕ್ರಿಮಿನಲ್ಸ್ ಬಗ್ಗೆ ನಾನು ಸ್ಟಡಿ ಮಾಡಿ ತಯಾರು ಮಾಡಿರೋ ಕೇಸ್ ಫೈಲ್. ಇದನ್ನ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಐ ನೇಮ್ ದಿಸ್ ಬ್ಲಾಕ್ ಕ್ಯಾಟ್ಸ್ ಆಪರೇಷನ್. ಹಿ ಇಸ್ ಮಿಸ್ಟರ್ ಮಹದೇವ, ಹಿ ಇಸ್ ಮಿಸ್ಟರ್ ಸುನೀಲ್ ಕುಮಾರ್, ಹಿ ಇಸ್ ಮಿಸ್ಟರ್ ರವಿ. ಮಿಸ್ಟರ್ ರಾಜೇಂದ್ರ ಸರ್, ಇವರು ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಮಹೇಂದ್ರ, ಆತ ನಿಮ್ಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು.
ಎನಿ ಸೆಂಟಿಮೆಂಟ್? ನಾಟ್ ಅಟ್ ಆಲ್ ಸರ್. ನನಗೆ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು. ಮಿಸ್ಟರ್ ಮಹಾದೇವ್ ಸರ್, ಇವ್ರಿಗೆ ಏನು ಬೇಕೋ ಹೆಲ್ಪ್ ಮಾಡಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ಬಂದೆ. ಅಮ್ಮ, ಮಹೇಂದ್ರ. ಹೌದಪ್ಪ, ಮಹೇಂದ್ರ ದೊಡ್ಡ ಬಿಸ್ನೆಸ್ ಮ್ಯಾನ್. ನೀನು ಕಾನೂನು ಕಾಪಾಡೋ ಪೊಲೀಸ್ ಅಧಿಕಾರಿ. ಒಬ್ಬ ತಾಯಿಗೆ ಇದಕ್ಕಿಂತ ಸೌಭಾಗ್ಯ ಬೇರೇನೋ ಬೇಕು. ಅಮ್ಮ, ನೋಡು, ಸಾಯಂಕಾಲ ಬೇಗ ಬಂದ್ಬಿಡು. ಮಹೇಂದ್ರನು ಬರ್ತಾನೆ. ನಾವು 3 ಜನ ದೇವಸ್ಥಾನಕ್ಕೆ ಹೋಗೋಣ. ಏನು? ಆಯ್ತಮ್ಮ, ಬರ್ತೀನಿ. ಅದೇನು ಹೀಗೆ ಬಂದು ಹೀಗೆ ಹೋಗ್ತಾ ಇದೀಯಾ? ಡ್ಯೂಟಿಲಿ ಇದ್ದೀನಮ್ಮ. ನೋಡು, ಡ್ಯೂಟಿ ಅಂತ ಸಾಯಂಕಾಲ ಬೇಗ ಬರೋದನ್ನ ಮರಿಬಾರ್ದು, ಸರಿನಾ? ಅಂಕಲ್, ಇದೆಲ್ಲ ಹೇಗಾಯ್ತು ಅಂಕಲ್? ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಗಾದೇನೋ ಹಳೇದೆ, ಆದ್ರೆ ಎಷ್ಟು ಕಟು ಸತ್ಯ. ಏನ್ ಹೇಳ್ತಾ ಇದ್ದೀರಾ? ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೀನವತ್ತು ಡಿಸ್ಕೋಟೆಕ್ಕಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದಿಯಲ್ಲ, ಅದರದೇ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಅಲ್ಲಿಂದ ನೀನು ನಿನ್ನ ಅಣ್ಣನ ಮೇಲೆ, ನಿನ್ನ ಅಣ್ಣ ನಿನ್ನ ಮೇಲೆ ಇಟ್ಟಿದ ಆಸೆ ಆಕಾಂಕ್ಷೆಗಳೆಲ್ಲ ನೊಚ್ಚು ನೂರಾಗೋಯ್ತು. ಅದ್ ಸರಿ, ಆದ್ರೆ ಇದೆಲ್ಲ ಯಾಕಾಯ್ತು ಹೇಗಾಯ್ತು ಅಂತ ಯೋಚಿಸೋದಕ್ಕಿಂತ ಇನ್ ಮುಂದಾದ್ರೂ ಅವ್ನು ಬೆಳೆದಿರೋ ಹಾಗೆ ನೋಡ್ಕೋಬೇಕಾದ್ದು ನಿನ್ನ ಕರ್ತವ್ಯ. ರಾಜೇಂದ್ರ, ಟ್ರೈ ಟು ಕನ್ವಿನ್ಸ್ ಹಿಮ್. ಅವನ್ನ ಬದಲಾಯಿಸೋ ಪ್ರಯತ್ನ ಪಡು. ಅವನಾಗ ಅವನೇ ಪೊಲೀಸ್ ಸರೆಂಡರ್ ಆಗಿ ಮಾಡು. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ರಾಜೇಂದ್ರ, ನೀನು ಈ ಆಪರೇಷನ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೆಲವೇ ನಿಮಿಷಗಳಲ್ಲಿ ನಿನ್ನನ್ನ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಪ್ರಯತ್ನ ಪಟ್ರು. ಇನ್ನು ಕೆಲವರು ನೀನು ಇಲ್ಲೇ ಇರಬೇಕು ಅಂತಾರೆ. ಹಾಗಂತ ನೀನು ನಿನ್ನ ಮೋಟಿವ್ ಮಾತ್ರ ಮರಿಬೇಡ. ನೆವರ್ ಸರ್. ಐ ವಿಲ್ ಡೂ ಮೈ ಡ್ಯೂಟಿ ಸಿನ್ಸಿಯರ್ಲಿ. ಕೀಪ್ ಇಟ್ ಅಪ್. ರಾಜೇಂದ್ರನ್ ಈ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಕ್ ಆಗಂಗಿಲ್ರಿ. ಹಂಗಂತ ನಾ ಹೇಳ್ತಿಲ್ರಿ, ನಮ್ ಹೋಮ್ ಮಿನಿಸ್ಟ್ರು ಹೇಳ್ ಕಳ್ಸವ್ರ. ಯಾಕಂದ್ರ ಇದು ಸೆಂಟ್ರಲ್ ಗೌರ್ಮೆಂಟ್ ವಿಷಯ ನೋಡ್ರಿ, ಅದಕ್ಕ. ನಿಮಗೆ ಕೆಲಸ ಆಗ್ಬೇಕಾದಾಗ ನನ್ನ ಹತ್ರ ಬರ್ತಿರಲ್ಲ, ಆ ಇದೇ ಉತ್ತರ ನಾನು ಕೊಡ್ತೀನಿ ಅಂತ ನಿಮ್ ಹೋಮ್ ಮಿನಿಸ್ಟರ್ ಹೋಗಿ ಹೇಳು. ಅದಕ್ಕೆ ಯಾಕೆ ಸಿಟ್ಟಾಗ್ತೀರಿ? ಆಯ್ತ್ರಿ ಸರ್. ಅಣ್ಣ, ರಾಜೇಂದ್ರ ನಿಮ್ಮನ್ನ ನೋಡ್ಬೇಕಂತ. ರಾಜೇಂದ್ರ, ಬಾರ ಒಳಗೆ. ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ. ಬಂದ್ರೆ ಏನಂತೆ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಬಾ, ಜೀಪಲ್ಲಿ ಕೂತ್ಕೋ. ನಾನು ನಿನ್ ಜೊತೆ ಮಾತಾಡ್ಬೇಕು. ಬಾ, ನನ್ನ ಕರ್ಲೆ ಹೋಗೋಣ. ಯಾಕೆ? ಪೊಲೀಸ್ ಜೀಪಲ್ಲಿ ಕೂತ್ಕೊಳ್ಳೋಕೆ ಭಯನಾ? ನನಗೆ ಯಾಕೋ ಭಯ. ನಡಿ ಹೋಗೋಣ. ಇಷ್ಟು ದೂರ ಕರ್ಕೊಂಬಂದು ಏನು ಮಾತಾಡೋದು ಯಾಕೆ ಸುಮ್ಮನೆ ನಿಂತಿದ್ಯಾ? ಓಹೋ, ರಾತ್ರಿ ಹೊತ್ತಿನಲ್ಲಿ ಲೈಟ್ ಬೆಳಕಿನಲ್ಲಿ ಬ್ಯಾಂಗ್ಳೂರ್ ಸಿಟಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ತೋರ್ಸಕ್ ಕರ್ಕೊಂಬಂದ? ಇಲ್ಲ, ಈ ಬೆಳಕು ಹಿಂದೆ ಇರೋ ಕರಾಳತೆಯನ್ನ ನಿನ್ನಿಂದ ತಿಳ್ಕೊಳ್ಳೋಣ ಅಂತ ಕರ್ಕೊಂಬಂದೆ. ನೀನೇನು ಹೇಳ್ಬೇಕಂತಿದ್ಯಾ ನನಗೆ ಗೊತ್ತು. ನಿನಗ ಪೊಲೀಸ್ ಕಮಿಷನರ್ ಒಂದು ಫೈಲ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಫೋಟೋ ಇದೆ. ಮಹೇಂದ್ರ ಇಸ್ ಎ ಕ್ರಿಮಿನಲ್. ಆದಷ್ಟು ಬೇಗ ಸಾಕ್ಷಿ ಆಧಾರಗಳನ್ನ ಕಂಡಿಡಿದು ಅವನ್ನ ಅರೆಸ್ಟ್ ಮಾಡುವಂತ ಮಿಸ್ಟರ್ ರಾಜೇಂದ್ರ IPS ಅವ್ರನ್ನ ನೇಮಕ ಮಾಡಿದ್ದಾರೆ. ಕರೆಕ್ಟಾ? ಪರವಾಗಿಲ್ವೇ? ಒಬ್ಬ ಕ್ರಿಮಿನಲ್ ಆಗಿ ಕ್ರೈಮ್ ಬಗ್ಗೆ ಇಷ್ಟು ಬೇಗ ವಿಷಯಗಳನ್ನ ಸಂಗ್ರಹಿಸಿದ್ಯಾ ಅಂದ್ಮೇಲೆ ಮೆಚ್ಚಬೇಕಾದ್ದೆ. ಮತ್ತೆ ಒಬ್ಬ ಕ್ರಿಮಿನಲ್ಗೆ ಅಷ್ಟು ಬುದ್ಧಿ ಇಲ್ಲ ಅಂದ್ರೆ ಕ್ರೈಮ್ ಎದುರುಗಡೆ ಬದುಕಕ್ಕಾಗತ್ತಾ? ನನ್ನನ್ನು ಓದ್ಸಕ್ ಕಳಿಸಿ ನಾನು ಹಿಂತಿರುಗಿ ಬರೋಷ್ಟಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ, ಇದಕ್ಕೆ ನಾನು ಕಾರಣ ತಿಳ್ಕೋಬೇಕು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ತಿಳ್ಕೋಬೇಕಾ, ಇಲ್ಲ ಒಬ್ಬ ತಮ್ಮನಾಗಿ ತಿಳ್ಕೋಬೇಕಾ? ನೀನೊಬ್ಬ ಕ್ರಿಮಿನಲ್ ತರ ಮಾತಾಡಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೇಳ್ತೀನಿ. ಒಬ್ಬ ಅಣ್ಣನಾಗಿ ಮಾತಾಡಿದ್ರೆ ತಮ್ಮನಾಗಿ ಕೇಳ್ತೀನಿ. ನೀನು ಅವತ್ತ ರೆಡ್ಡಿ ತಮ್ಮನ ಮೇಲೆ ಬಿದ್ದೆ, ಅವನ್ ನನ್ ಮೇಲೆ ಬಿದ್ದ. ನಿನ್ ತಮ್ಮನ ಎಲ್ಲಿ ಕಳಿಸ್ದೆ ಅಂತ ನನ್ನ ಸಾಯೋ ಆಗೋಡ್ದ. ನಿನ್ನ ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ನಾನು ಅವ್ನು ಏನು ಹೇಳಿಲ್ಲ. ಆದ್ರೆ ಆ ಕಂತ್ರಿ ನನ್ನ ಮಗ ನಮ್ಮಮ್ಮನ ಶೀಲದ ಬಗ್ಗೆ ಕೆಟ್ಟ ಮಾತಾಡ್ದ. ಇದೇ ಕೋಪ ನನಗೂ ಅವತ್ತು ಬಂದಿತ್ತು. ಕತ್ತಿ ತಗೊಂಡೆ, ಆ ರೆಡ್ಡಿ ತಮ್ಮನ ಕತ್ತರಿಸಾಕ್ತೆ. ಆದ್ರೆ ಅದ್ರ ಪರಿಣಾಮ ನನ್ನನ್ನು ಈ ಸ್ಥಿತಿಗೆ ತರುತ್ತೆ ಅಂತ ನಾನು ಕನಸಲ್ಲೂ ನೆನೆಸಿರ್ಲಿಲ್ಲ.
ಅವತ್ತು ನಾನು ಆ ತೀರ್ಮಾನ ತಗೊಳ್ದೆ ಹೋಗಿದ್ದಿದ್ರೆ ಇವತ್ತು ಅಮ್ಮನ ಜೀವ ನಿನ್ ಜೀವ ಎರಡು ಉಳಿತಾನೆ. ಓಹೋ, ನಿನ್ ತಾಯಿ ತಮ್ಮನ್ ಪ್ರಾಣ ಉಳ್ಸಕ್ಕೆ ಕಾನೂನ ನಿನ್ ಕೈಲಿ ತಗೊಂಡು ಈ ಪಾಪಿಗಳ ಲೋಕದಲ್ಲಿ ಮುಂದುವರಿತಾ ಇದ್ಯಾ? ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಅವಳ ಜೀವ ಸಹಿತ ಉಳಿತಾಳೆ ಅಂತ ತಿಳ್ಕೊಂಡಿದ್ಯಾ? ರಾಜು, ಅಮ್ಮನ ಉಳಿಸೋದು ನಿನ್ ಕೈಲಿದೆ. ಯಾವುದೇ ಕಾರಣಕ್ಕೂ ಅಮ್ಮನ ಮಾತ್ರ ವಿಷಯ ಗೊತ್ತಾಗ್ಕೊಡ್ದು. ಜನ್ಮ ಕೊಟ್ಟ ತಾಯಿಗೆ ಸರ್ಕಾರಕ್ಕೆ ಮೋಸ ಮಾಡಿ ಅನ್ಯಾಯದ ಈ ಸಾಮ್ರಾಜ್ಯದಲ್ಲಿ ನಿನ್ ವಿರುದ್ಧ ಯಾವ ಸಾಕ್ಷಿನೂ ಇಲ್ಲ ಅಂತ ನೀನ್ ಮೆರಿತಾ ಇದ್ದೆ ಮಹೇಂದ್ರ. ಆದ್ರೆ ಇದರಿಂದ ಯಾರಿಗೂ ಸುಖ ಇಲ್ಲ. ಇದನ್ನೆಲ್ಲ ಬಿಟ್ಟು ಅಮ್ಮಂಗೆ ಈ ವಿಷಯ ಗೊತ್ತಾಗ ಮುಂಚೆ ನೀನಾಗೆ ಸರ್ಕಾರಕ್ಕೆ ಸರೆಂಡರ್ ಆಗು. ಕ್ರೈಮ್ ಮತ್ತು ಕ್ರಿಮಿನಲ್ ಮಧ್ಯೆ ಅಮ್ಮನ ಗೋಡೆಗೆ ಇಟ್ಕೊಂಡು ನನ್ನ ಸರೆಂಡರ್ ಆಗುವಂತ ಇದೆಯಾ? ಓಕೆ, ಆಗ್ತೀನಿ. ಆದ್ರೆ ನಾನೊಬ್ಬ ಸರೆಂಡರ್ ಆಗೋದ್ರಿಂದ ರೌಡಿಸಂ ಕೊನೆ ಆಗಲ್ಲ. ಪೊಲೀಸು ಮತ್ತೆ ಕಾನೂನ ಕೈಯಲ್ಲಿ ಇಟ್ಕೊಂಡು ಮೆರಿತಾ ಇದ್ದಾನಲ್ಲ ಆ ರೆಡ್ಡಿ, ಅವನ ಗ್ಯಾಂಗು, ಅವ್ರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಾಕು. ಆಮೇಲೆ ನೀನು ಸರೆಂಡರ್ ಆಗ್ತೀನಿ. ಇದು ನಿಮ್ ಡಿಪಾರ್ಟ್ಮೆಂಟ್ಗೂ ಸಾಧ್ಯ ಇಲ್ಲ, ನಿನಗೂ ತಾಕತ್ತಿಲ್ಲ. ಮಿಸ್ಟರ್ ಮಹೇಂದ್ರ, ಕಿತ್ತಾಡ್ಲೇಬೇಕು. ಮಹಾಭಾರತನೂ ಆಗ್ಲಿ. ಆದ್ರೆ ಈ ಕಿತ್ತಾಟದ ಎಂಡಿಂಗ್ ಮಾತ್ರ ರಾಮಾಯಣದ ತರ ಸುಖಾಂತರದಲ್ಲಿ ಮುಗಿಬಾರ್ದು. ఒరే మాదేవా ఇంకా ఏమేం జరుగుతుంది ఈ 3 ಜನದ ಟ್ರಯಾಂಗುಲರ್ ಸೆಂಟಿಮೆಂಟ್ ನೋಡ್ತಾನೆ ಇರು. ಮೈ ಡಿಯರ್ ಕೊಲೀಗ್ಸ್, ನಿಮ್ಗೆಲ್ಲ ಈ ಬ್ಲ್ಯಾಕ್ ಕ್ಯಾಟ್ಸ್ ಆಪರೇಷನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನಾನು ನೀನು ಅನ್ನೋ ಭೇದ ಭಾವ ಇಲ್ಲದೆ ನಾವು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು. ನಮ್ಮ ಆಪರೇಷನ್ಗೆ ಯಾವುದೇ ರಾಜಕೀಯ ಅಥವಾ ವ್ಯಕ್ತಿಯ ಒತ್ತಡ ಬಂದರೂ ಕೇರ್ ಮಾಡಬಾರ್ದು. ಅಂಡರ್ಸ್ಟ್ಯಾಂಡ್? ಆಯ್ತು ಸರ್. ಗುಡ್. ಸಾ ಇಂತ ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನ ಹಿಡ್ದಾಕದ ಏನ್ ಬಂತು ಪ್ರಯೋಜನ? ನಮ್ ಪೇಸಿಗಳಿಗೆ ಹೇಳಿದ್ರೆ ಹಿಡ್ದಾಕ್ತಾರೆ. ಹಿಡಿಬೇಕು ಒಂದು ಲೆವೆಲ್ಗೆ. ಆ ಮಹೇಂದ್ರನ, ಆ ರೆಡ್ಡಿನ. ಅದ್ ನಂಗೆ ಗೊತ್ತ್ರಿ. ಐ ನೋ ದಟ್ ಮಿಸ್ಟರ್ ಮಹಾದೇವ್. ಅದಕ್ಕೂ ಕಾಲ ಬರುತ್ತೆ. ವಿತ್ ಎವಿಡೆನ್ಸ್ ಹಿಡಿತೀನಿ. ಅಂಡರ್ಸ್ಟ್ಯಾಂಡ್? ನಾನ್ ಮಾತ್ರ ಅಲ್ಲ, ಇದ್ರಲ್ಲಿ ನೀವು ಸೇರಿದಿರ ಅನ್ನೋದನ್ನ ಮರಿಬೇಡಿ. ಹಲೋ, ದಂಡಾಲಯ. ಯಾರು ಮಾತಾಡೋದು? ಜಿಕೆ ರೆಡ್ಡಿ. ಫೋನ್ ಮಾಡಿದ್ದೇನೆ, ಹೇಳು. ನೀನು ಬರೀ ನಮ್ ಕಡೆ ಅವ್ರನ್ನ ಲಾಕಪ್ ಹಾಕಿದ್ರೆ ಹೇಗಪ್ಪ? ನನಗೊಂದು ನೀತಿ, ಬೇರೆಯವ್ರಿಗೊಂದು ನೀತಿ. ಇದು ನ್ಯಾಯನಾ? ನೋಡೋ, ನಿನ್ ನೇರ ಎಲ್ಲಿ ಹೊಂಚಾಗ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕಳ್ಳ ಆದವನು ಅಣ್ಣ ಆದ್ರೇನು, ತಮ್ಮ ಆದ್ರೇನು, ನಿಮ್ಮಪ್ಪ ಆದ್ರೇನು, ಕಾನೂನು ಎಲ್ಲರಿಗೂ ಒಂದೇ. ಹೌದಾ? ಎವಿಡೆನ್ಸ್ ಸಿಕ್ಕಿದ ತಕ್ಷಣ ಎಲ್ಲರೂ ಲಾಕಪ್ ಅಲ್ಲಿ ಇರ್ತಾರೆ. ಬೇಕಾದ್ರೆ ನಾನ್ ನಿಮ್ಗೊಂದು ಎವಿಡೆನ್ಸ್ ಕೊಡ್ತೀನಿ. ಆ ನಾಯ್ಡು ಅಂತಿದ್ದಾನಲ್ಲ, ಆ ನಾಯ್ಡು ಮೇನ್ ಬಿಸ್ನೆಸ್ ಈ ಇಲ್ಲಿಸಿಟ್ ಲಿಕ್ಕರ್, ಅಂದ್ರೆ ಕಳ್ಳ ಬಟ್ಟಿ ಸಾರಾಯಿ. ಎಲ್ಲಿದೆ ಅದು? ಬಿಡಲು ಎಲ್ಲೆಲ್ಲೋ ಇಲ್ಲಿ రాజమండ్రి నాయుడు యారు? నేనే అండి. కూల్ డ్రింక్స్ తీసుకుంటారా? రే నాయనా, నిన్నను అరెస్ట్ ಮಾಡ್ತಾ ಇದ್ದೀನಿ. ఎందుకు? ಅದನ್ನ ಕೋರ್ಟ್ ಅಲ್ಲಿ ಕೇಳು. అదెట్లా అవుతుందండి? ನೋಡಿ, ನಾಯ್ಡು ಬಿಡುಗಡೆಗೆ ಬೇಲ್ ಆರ್ಡರ್. ಈ ಬಟ್ಟೆ ಹಾಕೊಂಡು ಏನ್ ಕೆಲಸ ಮಾಡ್ತಿದ್ರಂತ ಜ್ಞಾನ ಇದೆಯಾ ನಿಮ್ಗೆ? ಒಬ್ಬ ಅಮಾಯಕನ್ ತಂದು ಒಳಗಾಗ್ತಾ ಇದ್ದೀರಲ್ಲ, ನಿಮ್ಗಿದ್ಯಾ? ವಾಟ್ ಡು ಯು ಮೀನ್? ದಿನ ಬೆಳಗಾದ್ರೆ 10 ಜನ ರೌಡಿಗಳು ನಿಮ್ ಸ್ಟೇಷನ್ ಬರ್ತಾರೆ ಹೋಗ್ತಾರೆ ಅಂದ್ರೆ ಆ ರೌಡಿಗಳ ಜೊತೆ ನೀವು ಶಾಮೀಲು ಅಂತನಾ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಜಸ್ಟ್ ಅ ಮಿನಿಟ್. ನಿಮ್ಮಾಗೆ ಈ ನನ್ನ ಕ್ಲೈಂಟು ರಾಮನ್ ಗೋಡನ್ ಬಂದು ಹೋಗ್ತಾ ಇದ್ರು ಅಷ್ಟೇ. ಹಾಗಂತ ಆತ ಗೋಡನ್ ಓನರ್ ಅಲ್ಲ. ಆ ಗೋಡನ್ ಓನರು ಮಿಸ್ಟರ್ ರಾಮನ್ ಮತ್ತು ನಾಯ್ಡು ಕ್ಲೋಸ್ ಫ್ರೆಂಡ್ಸ್. ದಟ್ಸ್ ಆಲ್. ಏನ್ರಿ ಇವ್ರು ಹೇಳ್ತಾರ ನಿಜಾನಾ? ಹೌದು ಸರ್.
ಆ ಗೋಡನ್ ನಂದೆ. ಎಲ್ಲಿ ನಿಮ್ ಲೈಸೆನ್ಸ್? ರಾತ್ರಿ ನಿಮ್ ಗೋಡೌನಿಂದ ಮಾಲ್ ಸಾಗಿಸ್ತಿದಿರಲ್ಲ, ಇವನ್ ಮೂಲಕ ತಾನೆ? ನಿಜ ಸರ್. ನಾವು ಮಾಲ್ನ ಬೇರೆಯವ್ರಿಗೆ ಡಿಸ್ಪ್ಯಾಚ್ ಮಾಡ್ಬೇಕಾದ್ರೆ ವಿತ್ ಡೆಲಿವರಿ ನೋಟ್ ಬರದೆ ಡಿಸ್ಪ್ಯಾಚ್ ಮಾಡೋದು. ಮಾಲ್ನ ಗಡಿಯಿಂದ ಆಚೆ ಕಳಿಸ್ಬೇಕಾದ್ರೆ ಚೆಕ್ ಪೋಸ್ಟ್ನವ್ರು ಕೊಟ್ಟಿರೋ ಕ್ಲಿಯರೆನ್ಸ್ ಕಾಪಿ. ಸಾರ್ ಈಗ್ಲಾದ್ರೂ ಕಳಿಸ್ಕೊಡ್ತೀರಾ? ಗೆಟ್ ಔಟ್ ಫ್ರಮ್ ಹಿಯರ್. ದಂಡವಂಡಿ. ನಿನಗೆ ಅಷ್ಟೊಂದು ನಾನು ಹಿಡಿಲೇಬೇಕು ಅನ್ನೋ ಆಸೆ ಇದ್ರೆ ಟ್ರೈ ಟು ಕಲೆಕ್ಟ್ ಎವಿಡೆನ್ಸ್ ಫಸ್ಟ್. ಗಾಡಿ ಹೋಗ್ಬೇಕು, ಸ್ವಲ್ಪ ಜಾಗ ಬಿಡ್ತೀನಿ. ಮುಚ್ಕೊಂಡು ಹಿಂದೆ ಕಡಿಯ. ಏನ ಬೇಡ ಸುನೇತ್ರ, ಇವ್ನು ಯಾರು ಗೊತ್ತಾ? ದೊಡ್ಡ ರೌಡಿ ಮಹೇಂದ್ರ ಅಂತ. ಆದ್ರೇನಂತೆ, ಅವನೇನು ನಿಮ್ಮನ್ ಕೊಲ್ಲಕ್ ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪ್ರಾಣ ಉಳಿಸೋದು ಮುಖ್ಯ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ದಯವಿಟ್ಟು. ಅಣ್ಣ ಏನಿದೆಲ್ಲ?
ಕಾರ್ ಆಕ್ಸಿಡೆಂಟ್. ಸುಳ್ಳು ಹೇಳ್ತಾ ಇದೀಯ ನೀನು. ರೆಡ್ಡಿ ಕಡೆ ಅವ್ರು ತಾನೆ ಹೊಡೆದಿದ್ದು, ಅವ್ರು ತಾನೆ ಅಟ್ಯಾಕ್ ಮಾಡಿದ್ದು. ಯಾಕೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಅಣ್ಣ, ನಾನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ. ನೋಡು, ರೆಡ್ಡಿ ಕಡೆ ಅವ್ರು ನಿನ್ನ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಕೊಡು, ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀನಿ. ಇವತ್ತು ನೀನು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದು, ನಾಳೆ ಲಾಯರ್ನ ಹಿಡಿದು ಜಾಮೀನಲ್ಲಿ ಹೊರಗಡೆ ಬರ್ತಾರೆ. ಆಗ ನಿನ್ನ ಡಿಪಾರ್ಟ್ಮೆಂಟು, ನಿನ್ನ ಕಾನೂನು ಅವ್ರನ್ನೇನು ಮಾಡೋಕ್ಕಾಗಲ್ಲ. ಕಾನೂನು ಕಾನೂನು ಕಾನೂನು. ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅವಳೆಷ್ಟು ನೋಡ್ಕೋತಾಳ ಗೊತ್ತಾ? ಇದೆಲ್ಲ ನಿಂಗೆ ಅರ್ಥ ಆಗಲ್ವಾ? ರಾಜು, ನನ್ನ ಈ ಸ್ಥಿತಿ ಯಾವುದೇ ಕಾರಣಕ್ಕೂ ಅಮ್ಮನ್ ಗೊತ್ತಾಗ್ಕೊಡ್ತು. ಹಾ, ಹೌ ಇಸ್ ದಿಸ್ ಕಂಡೀಷನ್? ಕ್ವೈಟ್ ನಾರ್ಮಲ್ ಸರ್. ಥ್ಯಾಂಕ್ ಯು. ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಎಕ್ಸ್ಕ್ಯೂಸ್ ಮೀ, ಎಷ್ಟೋ ಜನ ತಂದೆ ತಾಯಿ ಬಂಧು ಬಳಗ ಎಲ್ಲ ಇರಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನೀವು ತಾಯಿ ತಮ್ಮ ಇದ್ರು ಕೇರ್ ಶೀಟ್ ನಲ್ಲಿ ನನಗೆ ಯಾರೂ ಇಲ್ಲ ಅಂತ ಬರ್ಸಿದ್ದೀರಲ್ಲ, ಯಾಕೆ? ನಿಮ್ಗೆ ತಂದೆ ತಾಯಿ ಇದ್ದಾರಾ? ಇದ್ದ ತಂದೆ ತಾಯಿನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡೆ. ನನಗೆಲ್ಲ ಇದೆ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ಇಲ್ಲಿ ನರ್ಸ್ ಆಗಿ ಜನಗಳ ಸೇವೆ ಮಾಡ್ತಾ ಇದ್ದೀನಿ. ನೀವು ಬಹಳ ಪುಣ್ಯ ಮಾಡಿದ್ರ. ನಾನು ನಿಂತರ ಅನಾಥನಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ನನ್ನ ತಾಯಿ ನನ್ನ ಬಹಳ ಪ್ರೀತಿಸ್ತಾಳೆ. ನನ್ನ ಮೈಯಿಂದ ಒಂದು ತೊಟ್ಟು ರಕ್ತ ಬಂದ್ರು ಅವಳಿಂದ ತಡ್ಕೊಳಕ್ಕಾಗಲ್ಲ. ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನೀವು ಈ ಕಸಬ್ನ ಯಾಕೆ ಮುಂದುವರಿಸ್ತಾ ಇದ್ದೀರಾ? ಪರಿಸ್ಥಿತಿ. ಅಣ್ಣ, ರೆಡ್ಡಿ ಕಡೆಯವರು ಜಾನಿ ಮತ್ತು ಸೋಮ ಬಂದು ಹೋದ್ರು. ಅವತ್ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಕಾನೂನು ಬಿಡ್ಸತ್ತೆ ಅಂದೆ, ಆದ್ರೆ ನೀನು ಅವರನ್ನ ಈ ಪ್ರಪಂಚದಿಂದಲೇ ಕಳಿಸ್ಬಿಟ್ಟೆ. ನೀನೊಬ್ಬ ಮನುಷ್ಯನ. ಯಾರು ಸಾಯಿಸಿದ್ದು? ಇದು ನನ್ನ ಹತ್ರ ಬಂದು ಯಾಕೆ ಹೇಳ್ತಾ ಇದೀಯಾ? ಕೊಲೆಗಾರನ್ ಕೇಳ್ದೆ ಇನ್ಯಾರನ್ ಕೇಳ್ಬೇಕು? ಅಂತೂ ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ? ಹೋಗ್ಲಿ, ನಿನ್ನ ಹತ್ರ ಸಾಕ್ಷಿ ಆಧಾರ ಇದೆಯಾ? ಅದಿಲ್ಲ. ಅದಿದ್ದಿದ್ರೆ ನೀನ್ ಇಲ್ಲಿ ಇರ್ತಿರ್ಲಿಲ್ಲ, ಒಳಗ್ ಕಂಬಿ ಅಣಿಸ್ತಾ ಇರ್ತಿದ್ದೆ. ಸಾಕ್ಷಿ ಇಲ್ಲ ಅಂದ್ಮೇಲೆ ಇಲ್ಲಿ ಬಂದು ಯಾಕೆ ಎಗರಾಡ್ತಾ ಇದೀಯಾ? ಸಾಕ್ಷಿ ಇಲ್ದಾಗಿ ಇವತ್ತು ನೀನ್ ಅವ್ರನ್ನ ಕೊಂದಿದ್ಯಾ.
ನಾಳೆ ಅವ್ರು ನಿನ್ನನ್ನ ಸಾಯಿಸ್ತಾರೆ ಅಂತೀಯ? ಆ ಮೆಕ್ಯಾನಿಕ್ ಮಹೇಂದ್ರ ಯಾವತ್ತೋ ಸತ್ತು ಸಮಾಧಿ ಆಗ್ಬಿಟ್ಟ. ನಾನ್ ಮಾಡ್ತಿರೋ ದಂಧೆಲಿ ಪ್ರತಿ ಕ್ಷಣನೂ ಸಾವನ್ನ ಎದುರಿಸ್ತಾನೆ ಇದ್ದೀನಿ. ನಾನ್ ಬದುಕ್ಬೇಕು ಅಂದ್ರೆ ನನ್ನ ವಿರೋಧಿನ ಸಾಯಿಸ್ಲೇಬೇಕು. ಅವನ್ ಬದುಕ್ಬೇಕಂದ್ರೆ ಅವನು ನಾನು ಸಾಯಿಸ್ಲೇಬೇಕು. ಇದೇ ನಮ್ಮ ಕಸಬಿನ ಸಿದ್ಧಾಂತ. ಮೋರವರ್, ನಾನು ಯಾವತ್ತೂ ಸಾವಿಗೆ ಎದುರ್ಕೊಳ್ಳೋನಲ್ಲ. ಅಂತೂ ನೀನೊಬ್ಬ ಕೊಲೆಗಾರ ಅಂತ ಒಪ್ಕೊಂಡಿಯಲ್ಲ. ಮಿಸ್ಟರ್ ರಾಜೇಂದ್ರ, ಈಗ ನಾನು ಕೊಟ್ಟು ಹೇಳಿಕನ ನೀನ್ ಸಾಕ್ಷಿಯಾಗಿಟ್ಕೊಂಡು ನಾನೇನು ಮಾಡಕ್ಕಾಗಲ್ಲ. ಅತಃ ಚೇತ್ವಮಿಮಂ ಧರ್ಮಂ ಸಂಗ್ರಾಮಂ ನ ಕರ್ಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚಹಿತ್ವಾ ಪಾಪಮವಾಪ್ಸ್ಯಸಿ ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇವೀಯಾಂ ಸಂಭಾವಿತಸ್ಯ ಚಾಕೀರ್ತಿರ್ಮರಣಾಗತಿ ವಿಶ್ಚತೆ. ಯಾಕೊಂಥರ ಇದೆಯಾ? ನೀನೀಗ ಸಂಸ್ಕೃತದಲ್ಲಿ ಓದ್ತಾ ಇದೆಯಲ್ಲ, ಅದರ ಅರ್ಥ ಏನಮ್ಮ? ಯಾಕಪ್ಪ? ಹೇಳಮ್ಮ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾನೆ, ಸ್ವಾಮಿ, ಇಲ್ಲಿವರೆಗೂ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ, ಆದರೆ ಇನ್ನು ಮುಂದೆ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಕೃಷ್ಣ ಕೇಳಿದಾಗ, ನನ್ನನ್ನ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸಿದ ಭೀಷ್ಮಾಚಾರ್ಯರು, ಗುರುಸ್ಥಾನದಲ್ಲಿ ನಿಂತು ವಿದ್ಯೆಯನ್ನು ಹೇಳಿಕೊಟ್ಟ ದ್ರೋಣಾಚಾರ್ಯರು, ಇವರ ಎದುರು ನಿಂತು ನಾನು ಯುದ್ಧ ಮಾಡೋದಾ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ, ಕರ್ತವ್ಯನೇ ಬೇರೆ, ಪ್ರೀತಿ ವಾತ್ಸಲ್ಯನೇ ಬೇರೆ ಅಂತ. ಪ್ರೀತಿ ವಾತ್ಸಲ್ಯಕ್ಕೆ ಮಣಿದು ನಿನ್ನ ಕರ್ತವ್ಯನ ಮರೆತರೆ ನಿನ್ನನ್ನು ನಂಬಿ ಹಿಂದೆ ನಿಂತಿರೋ ಸಾವಿರಾರು ಜನ ಹತ್ಯೆಗೀಡಾಗ್ತಾರೆ. ಕರ್ತವ್ಯಕ್ಕೆ ಎದುರು ಬಿದ್ದೋನು ಯಾವತ್ತಿದ್ರೂ ನಿನ್ ಶತ್ರುನೇ. ಹಾಗಾಗಿ ಶತ್ರು ಎದುರು ಬಿದ್ದಾಗ ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲ ಪಕ್ಕಕ್ಕಿಟ್ಟು ಹೋರಾಡು ಅಂತ ಹೇಳ್ತಾನೆ. ನೀನಿಷ್ಟೊತ್ತು ಕೃಷ್ಣ ಅರ್ಜುನನ್ ಕತೆ ಹೇಳ್ತಾ ಇದ್ಯಲ್ಲಮ್ಮ, ಅದೀಗ ನಮ್ಮನೇಲಿ ನಡೀತಾ ಇದೆ. ಏನ್ ಹೇಳ್ತಾ ಇದೀಯಾ? ಅಣ್ಣ ಈಗ ಪೊಲೀಸ್ನವ್ರು ಬೇಕಾಗಿರೋ ಒಬ್ಬ ಅಪರಾಧಿ. ಏನು? ಈ ನಗರದಲ್ಲಿ ನಡೀತಿರೋ ದರೋಡೆ, ಕೊಲೆ, ಕಾಲಾದಂಧೆ, ಕಿಡ್ನಾಪಿಂಗ್, ಚೈನ್ ಸ್ನ್ಯಾಚಿಂಗ್, ಇದೆಲ್ಲದರಲ್ಲೂ ಇವನ್ ಕೈವಾಡ ಇದೆ ಅಮ್ಮ. ರಾಜು, ಯಾಕಮ್ಮ ನನ್ ಮಾತನ್ನ ನಂಬಿಕೆ ಇಲ್ವಾ? ಇವತ್ತು ಈಗ ಈ ಕ್ಷಣದಲ್ಲಿ ಒಂದೇ ಒಂದು ಹೇಳಿಕೆ ಯಾರಾದ್ರೂ ಇವನ್ ಮೇಲೆ ಕೊಟ್ರೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ನರಳಿ ಸತ್ತ ಹಾಗೆ ಮಹೇಂದ್ರ ತಾನು ಮಾಡಿರೋ ಒಂದೊಂದು ಅಪರಾಧದಿಂದಲೂ ಹೊರಗೆ ಬರಕ್ ಆಗಲ್ಲಮ್ಮ. ಸಾಕು ಕಣ, ಸಾಕು. ಈಗ ಹೇಳಮ್ಮ, ಅವನನ್ನು ಹಿಡಿಯಕ್ಕೆ ಸರ್ಕಾರ ನನ್ನನ್ನು ನೇಮಿಸಿದೆ. ಮಹೇಂದ್ರನ ಸರ್ಕಾರಕ್ಕೆ ಒಪ್ಪಿಸಿ ನಾನು ನನ್ನ ಕರ್ತವ್ಯ ನಿಭಾಯಿಸ್ಲೋ, ಇಲ್ಲ ಅವನನ್ನು ಹಾಗೆ ಬಿಟ್ಟು ಸರ್ಕಾರಕ್ಕೆ ದ್ರೋಹ ಮಾಡ್ಲು? ಹೇಳಮ್ಮ, ಹೇಳಮ್ಮ. ಯಾಕಮ್ಮ ಅಳ್ತಾ ಇದೀಯಾ? ನೀನ್ ಮಾಡಿರೋ ಘನ ಕಾರ್ಯಕ್ಕೆ ಇನ್ನೇನ್ ಮಾಡ್ಬೇಕು? ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನಾನೇನ್ ತಪ್ಪು ಮಾಡಿದೆ ಅಂತ ನೀನ್ ನನ್ನನ್ನು ಕೇಳೋದಕ್ಕಿಂತ ಈ ಮನೆಯಲ್ಲಿರೋ ಒಂದೊಂದು ವಸ್ತುನು ಕೇಳು. ನೀನ್ ಯಾರು, ಇವನ್ನೆಲ್ಲ ಹೇಗ್ ಸಂಪಾದನೆ ಮಾಡಿದೆ ಅಂತ ಅವು ನಿನಗೆ ಹೇಳ್ತವೆ. ಯಾವ ಮಗ ತನ್ನ ತಾಯಿಗೆ ಆಗ ಭಾಷೆ ಕೊಟ್ನೋ ಆ ಮಗನ ಹೃದಯ ಈಗ ನಿನ್ನಲ್ಲಿಲ್ಲ ಅಂತ ನನಗೆ ಇವತ್ತು ಗೊತ್ತಾಯ್ತು. ಕೊನೆಗೂ ನೀನು ನಿಮ್ ತಂದೆ ಹೆಸರು ಉಳಿಸೇ ಬಿಟ್ಟೆ. ತಾಯಿಗೂ ಮೋಸ ಮಾಡೋ ನೀನು ಒಬ್ಬ ಮಗ ಏನೋ. ದೇವ್ರೇ, ನನಗೆ ಯಾಕಿಂತ ಶಿಕ್ಷೆ ಕೊಡ್ತಾ ಇದೆಯಪ್ಪ? ಅಮ್ಮ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ್ರ ಹೊರಗಿನವರು ನನ್ನನ್ನೊಬ್ಬ ಕಳ್ಳ, ಕೊಲೆಗಾರ, ರೌಡಿ ಅಂತ ಏನೇ ಕರೆದಿದ್ರು ನನಗೆ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ನೀನು ಹೆತ್ತ ತಾಯಿ, ನನಗೆ ಜನ್ಮ ಕೊಟ್ಟವಳು, ನೀನೇ ನನ್ನನ್ನ. ಅಂದ್ರೆ ನೀನು ಕೊಲೆ ಸುಲಿಗೆ ಮಾಡಿ ಸಂಪಾದನೆ ಮಾಡಿದ್ರು ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಲ್ಲಮ್ಮ, ನಾನ್ ಮಾಡ್ತಾರ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ಲಮ್ಮ, ಯಾವತ್ತೂ ಜೀವನದಲ್ಲಿ ದುಡುಕಿ ಮಾಡಿದೊಂದು ತಪ್ಪುಗೋಸ್ಕರ ಇವತ್ತು ಅದರಿಂದ ಹೊರಗಡೆ ಬರಕ್ಕಾಗದೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ?
ನಾನೀಗಾಗ್ಲೇ ಜೀವನದಲ್ಲಿ ಬಹಳ ನೊಂದು ಬಿಟ್ಟಿದ್ದೀನಮ್ಮ. ದಯವಿಟ್ಟು ಈ ನಿನ್ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ನಾವು ಕ್ಷಮಿಸಬಹುದು, ಆದ್ರೆ ಕಾನೂನು ನಿನ್ನನ್ನು ಖಂಡಿತ ಕ್ಷಮಿಸಲ್ಲ. ಕಾನೂನು? ಯಾವ್ದೋ ಕಾನೂನು? ಯಾವ್ದೋ ಕಾನೂನು? ನಾನು ಏನ್ ಮಾಡ್ತೇನೆ ನಿನ್ ಕಾನೂನು? ಈಗೇನ್ ಮಾಡ್ತಾ ಇದೆ ನೋಡ? ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ, ಕೇಳಿಲಿ. ನಾನು ಈ ಮನೇಲಿ ಇರಲ್ಲ. ಮನೆ ಬಿಟ್ಟು ಹೋಗ್ತಾ ಇದೀಯಾ ರಾಜೇಂದ್ರ? ಬೇಡ ಕಣೋ, ಅಂತ ನಿರ್ಧಾರ ತಗೋಬೇಡ. ನಿನ್ನ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನೋಡು, ಇದೆಲ್ಲ ಯಾರಿಗೋಸ್ಕರ ಮಾಡಿದ್ದೀನೋ? ನಿನಗೋಸ್ಕರ ಕಣೋ. ಬೇಡ ಕಣೋ, ದಯವಿಟ್ಟು ನನ್ನ ಮಾತು ಕೇಳೋ. ನೀನ್ ಹೇಳಿದ ಕೇಳಕ್ಕೆ ನಾನೇ ನಿನ್ ಕೈಯಲ್ಲಿ ಆಡೋ ಗೊಂಬೆ ಅಲ್ಲ. ಒಬ್ಬ ಅಪರಾಧಿ ಮನೆಯಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇರೋದು ಸರಿಯಲ್ಲ. ಅದಕ್ಕೆ ನನ್ನ ಮನ್ಸಾಕ್ಷಿನೂ ಒಪ್ಕೊಳ್ಳಲ್ಲ. ಬಾಮ ಹೋಗೋಣ. ನಾನ್ ಬರಲ್ಲ. ಅಮ್ಮ, ನಾನ್ ಬರಲ್ಲ ಕಣ. ಲೇ ರಾಜೇಂದ್ರ, ಎಲ್ರ ಮನೆಯಲ್ಲೂ ತಾಯಂದಿರು ಕೆಟ್ಟ ದಾರಿ ಹಿಡಿದಿರೋ ಮಕ್ಕಳನ್ನ ಹೆದರಿಕೆ ಬೆದರಿಕೆ ಹಾಕಿ ಒಳ್ಳೆ ದಾರಿಗೆ ತರಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನಮ್ಮನೇಲಿ ಯಾಕೆ ಏನೇನೋ ಮಾತಾಡಿ ಮನ್ಸಿಗೆ ಬೇಜಾರ್ ಮಾಡ್ಕೊಡ್ತೀರಾ? ನೀವ್ ಅನ್ಕೊಂಡಿರೋ ಹಾಗೆ ಭಾವ ಹಾಗಲ್ಲ. ನೀವಿಲ್ದೇ ಇದ್ದಾಗ ಭಾವ ಎಷ್ಟು ಕಷ್ಟಪಟ್ರು ಅಂತ ನಿಮಗೇನ್ ಗೊತ್ತು? ಓಹೋ, ಈಗ ನೀನು ಅವನ್ ಪರವಾಗಿ ಮಾತಾಡಕ್ ಶುರು ಮಾಡ್ಬಿಟ್ಯಾ? ನಿಮ್ಮೆಲ್ಲರ ದೃಷ್ಟಿಯಲ್ಲೂ ರಾಜು, ಓಹೋ, ಬರ್ಬೇಕು ಬರ್ಬೇಕು. ಪೊಲೀಸ್ ಆಫೀಸರ್ ತಾಯಿ ಅಂತ ಕರ್ಸ್ಕೊಳಕ್ಕಿಂತ ರೌಡಿ ತಾಯಿ ಅಂತ ಕರ್ಸ್ಕೊಳಕ್ ಇಷ್ಟಪಡೋ ಮಹಾಮಾತೆ. ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಟ್ರಿ? ಬನ್ನಿ. ಅವನಿಗೆ ಜನ್ಮ ಕೊಟ್ಟ ತಾಯಿನೇ ಕಣೋ, ನಿನಗೂ ಜನ್ಮ ಕೊಟ್ಟಿರೋದು. ಒಂದು ಕಣ್ಣಿಗೆ ಧೂಳು ಬಿದ್ರೆ ಇನ್ನೊಂದು ಕಣ್ಣಲ್ಲೂ ನೀರು ಬರುತ್ತೆ. ನೀನು ವಿದ್ಯಾವಂತ, ಬುದ್ಧಿವಂತ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋಕ್ ಮುಂಚೆ ಒಂದು ಹೆಜ್ಜೆ ಇಡೋವಾಗ ಯೋಚನೆ ಮಾಡೋ ಶಕ್ತಿ ನಿನಗಿದೆ. ನಿನ್ನ ಹತ್ರ ಪೂಜಾ ಇದ್ದಾಳೆ, ಆದ್ರೆ ಅವನ ಹತ್ರ ಯಾರಿದ್ದಾರೆ? ಇಂಥ ಸಮಯದಲ್ಲಿ ನಾನು ಅವನ್ನ ಬಿಟ್ಟು ಬಂದ್ಬಿಟ್ರೆ ಅವನು ಏನ್ ಮಾಡ್ಕೋತಾನೋ ಏನು. ಅದಕ್ಕೆ ತಾಯಿಯ ಮಮತೆ ಅನ್ನೋ ಅಂಕುಶದಿಂದ ನಾನು ಅವನ್ನ ತಿದ್ದೋಕ್ ಪ್ರಯತ್ನ ಪಡ್ತೀನಿ. ಅವನ್ ತಮ್ಮನಾಗಿ ನೀನು ಒಳ್ಳೆ ಮಾತಿನಿಂದ ಅವನು ಒಪ್ಪಿಸಿ ಒಂದ್ ದಾರಿಗೆ ತಗೊಂಬ. ರಾಜು, ರಾಜು, ನನಗೊಂದು ಮಾತು ಕೊಡೋ. ಏನಮ್ಮ? ಕುಂತಿ ಕರ್ಣನ ಹತ್ರ ಪುತ್ರ ಭಿಕ್ಷೆ ಕೇಳಿದ ಹಾಗೆ ನಾನ್ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಆವೇಶಕ್ಕೊಳಗಾಗಿ ಅವನ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತು ಕೊಡೋ. ಅಮ್ಮ, ಏನಮ್ಮ ಇದೆಲ್ಲ? ಯಾಕೆ ಯಾರು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ನಾನ್ ಮೊದ್ಲಿಂದ ಅವನನ್ನು ಒಳ್ಳೆ ದಾರಿ ತರಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅವನ್ ಪೊಲೀಸ್ ಸರೆಂಡರ್ ಆದ್ರೆ ನನ್ಗಷ್ಟೇ ಸಾಕಮ್ಮ. ಅಮ್ಮ, ಅವನ್ ಹೇಗೆ ನಿಂಗೆ ಹೆತ್ ಮಗನೋ, ನನ್ ಒಡ ಹುಟ್ಟಿದ ಅಣ್ಣ ಅಮ್ಮ. ಜೊತೆಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ಗೆ ವಿದ್ಯೆ ಕೊಟ್ಟ ಗುರು ಇದ್ದ ಹಾಗೆ. ಅಮ್ಮ, ಯಾವುದೇ ಕಾರಣಕ್ಕೂ ನನ್ ಕಡೆಯಿಂದ ತೊಂದರೆ ಆಗಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀನಮ್ಮ. ಸರಿನಮ್ಮ? ಸಾಕಪ್ಪ, ನಂಗಷ್ಟೇ ಸಾಕಪ್ಪ. ಮಹೇಂದ್ರ, ಮಹೇಂದ್ರ ಕಾಫಿ. ಒಂದ್ ನಿಮಿಷ ಮಹೇಂದ್ರ, ನೀ ಕುಡಿಬೇಕಾ? ಹೌದು, ನಾನು ಮನಃಶಾಂತಿಗೋಸ್ಕರ ನಾನು ಕುಡಿಲೇಬೇಕು. ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನಿಮ್ ಮನಃಶಾಂತಿಗೋಸ್ಕರ ನೀವು ಕುಡಿಲೇಬೇಕಾ? Yes, I want to drink. Nonsense. ಹೇಳಿ. ಅಜ್ಜ
ಯೋಚನೆ ಮಾಡಿ. ಹೆಸರು ಮಹೇಂದ್ರ. ಗೋತ್ರ ಕಶ್ಯಪ ಗೋತ್ರ. ನಕ್ಷತ್ರ ರಾಮ ನಕ್ಷತ್ರ. ಅಮ್ಮ ಮಾಡಿದ ಇದು? ಹೌದು ಬುದ್ಧಿ. ನೀಲಮ್ಮ ಅವ್ರೆ, ಕೈ ತೊಳ್ಕೊಂಡು ತಿನ್ನೋ ಕೇಳವನಿಗೆ. ಕೈ ತಾನೆ ತೊಳ್ಕೊಂಡ್ ಬರ್ತೀನಿ. ತೊಳ್ಕೊಂಡಾಯ್ತು. ಕೈಗಾಗಿರೋ ಕೊಳೆನ ನೀರಿಂದ ತೊಳಿಬಹುದು, ಹೃದಯಕ್ಕಾಗಿರೋ ಕೊಳೆನ ನೀರಿಂದ ತೊಳೆಯೋಕ್ಕಾಗುತ್ತೇನು? ನಿಂತ್ಕೊಳ್ಳೋ. ಇದುವರೆಗೂ ನೀನು ಮಾಡಬಾರ್ದನ್ನೆಲ್ಲ ಮಾಡಿದೆ. ನಾನು ನೀನ್ ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆದೆ. ಕೇಳಿದ್ದಕ್ಕೆ ಪರಿಸ್ಥಿತಿ ಒತ್ತಡದಿಂದ ಹಾಗಾದೆ ಅಂತ ಹೇಳಿದೆ. ಇದು ಯಾವ ಪರಿಸ್ಥಿತಿ? ಮುಚ್ಚೋ ಬಾಯ್. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗ್ ಗೊತ್ತಿಲ್ದೇನೆ ಆ ಹುಡುಗಿ ಕುತ್ತಿಗೆಯಲ್ಲಿ ತಾಳಿ ಕಟ್ಬಿಟ್ಟಿದ್ಯಲ್ಲ. ಪಾಪ, ಅವಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ಮೋಸ ಮಾಡಿಲ್ಲ. ದೇವ್ರ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಗೆ ತಾಳಿ ಕಟ್ಟಿದ್ದೀನಿ. ನನಗೆ ಹೇಳಿದೆ ಮದುವೆ ಆಗುವಂತದ್ದು ಏನೋ ಬಂದಿತ್ತು. ಸಮಯ ಸಂದರ್ಭ ಬಂದಾಗ ಹೇಳೋಣ ಅಂತ ಅನ್ಕೊಂಡಿದ್ದೆ. ಯಾವಾಗ? ನಾಳೆ ಅದು ಹುಟ್ಟಿ ಬೆಳೆದ ಮೇಲೆನಾ? ನಾಳೆ ಈ ಮಗು ಬೆಳೆದು ನಿನ್ನ ಹಾಗೆ ಈ ಸಮಾಜಕ್ಕೆ ಕಂಟಕನಾಗ್ತಾನೆ ನೋಡು. ರೌಡಿ ವಂಶ ಅನ್ನೋ ಪಟ್ಟ ನಮಗ್ ಬೇಕಾಗಿಲ್ಲ. ಡಾಕ್ಟರ್ ಹತ್ರ. ಯಾಕೆ? ಇವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಾಪದ ಪಿಂಡನ ತೆಗಿಸೋಕೆ. ಅಮ್ಮ, ಒಂದು ಹೆಣ್ಣಾಗಿ ನೀನು ಮಾತು ಹೇಳ್ತಾ ಇದೀಯಾ? ಹೌದು. ನಿನ್ನನ್ನು ಹೆತ್ತು ನಾನು ಪಡಬಾರ್ದು ನೋವನ್ನು ಅನುಭವಿಸ್ತಾ ಇದ್ದೀನಿ. ನಾಳೆ ಆ ನೋವನ್ನ ನನ್ನ ಹಾಗೆ ಇವಳು ಅನುಭವಿಸಬಾರ್ದು. ಇಲ್ಲಮ್ಮ, ಈ ಮಗುನ ರೀತಿ ಆಗೋದು ಬಿಡೋದಿಲ್ಲ. ಈ ಸಮಾಜದಲ್ಲಿ ಅವನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಮಾಡ್ತೀನಮ್ಮ. ನೀನ್ ಮಾಡ್ತೀಯ ಕಣೋ, ಆದ್ರೆ ಸಮಾಜ ಅವನೊಬ್ಬ ರೌಡಿ ಮಗ ಅನ್ನತ್ತೆ, ದೊಡ್ಡ ಮನುಷ್ಯ ಅನ್ನಲ್ಲ. ಅಮ್ಮ ಬೇಡಮ್ಮ, ನನ್ನ ಮಗು ಬೇಕಮ್ಮ. ಅಮ್ಮ ಅಮ್ಮ ಅಮ್ಮ, ಕಾಲು ಬಿಡ್ತೀನಿ. ನೀನ್ ನಿರ್ಧಾರ ಬದಲಾಯಿಸ್ಕೊಳಮ್ಮ. ಅಮ್ಮ, ನನ್ ಮಗು ಬೇಕಮ್ಮ. ನಿನ್ ಮಗು ನಿನಗೆ ಬೇಕು ತಾನೆ? ಸರಿ, ಹಾಗಾದ್ರೆ ಈಗ ನೀನು ಮಾಡ್ತಾ ಇರೋ ಈ ಕಸಬನ್ನ ಬಿಟ್ಟುಬಿಡು. ನೋಡಿ, ಅತ್ತೆ ಅವ್ರು ಹೇಳ್ತಾ ಇರೋದು ಸತ್ಯ. ದಯವಿಟ್ಟು ಆ ದಾರಿನ ಬಿಟ್ಬಿಡಿ. ಏನು ತಪ್ಪು ಮಾಡದೆ ಇರೋ ನನ್ ಕಂದ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಬಿಡಿ ಅಂದ್ರೆ ಬಿಟ್ಬಿಡಿ ಅಂದ್ರೆ. ಆಯ್ತಮ್ಮ, ಸ್ವಲ್ಪ ಕಾಲಾವಕಾಶ ಕೊಡು. Hello, control room. Hello, control room. Sir, maybe kidnapping. ಒಂದು ನಿಮಿಷ. ನಾಯ್ಡು ಫೋನ್. హలో దండమండి. ఏం విషయం? అదే మీ తమ్ముడు కాటము జాస్తి అయిందండి. అన్ని చెక్ పోస్ట్ లో కావులేశారు. నేను ఏం చేయాలో ಗೊತ್ತಾಗ್ತಿಲ್ಲಂడి. ನೋಡು, ನಾನು ಈ ಕಸಬನ್ನ ಬಿಡಬೇಕು ಅಂತಿದ್ದೀನಿ. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. అట్లంటే ఎలా? హలో, అయ్యో అంత పాడైపోయింది. ಅಣ್ಣ, ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಸರ್. ನನ್ನ ಮಗುನ ರೆಡ್ಡಿ ಕಿಡ್ನಾಪ್ ಮಾಡಿಸಿ 5 ಲಕ್ಷ ಡಿಮಾಂಡ್ ಮಾಡ್ತಿದ್ದಾನೆ ಸರ್. ನಾನ್ ದುಡ್ಡು ಕೊಡಕ್ ರೆಡಿ ಸರ್. ಆದ್ರೆ ದುಡ್ಡು ಕೊಟ್ಟ ಮೇಲೆ ನನ್ನ ಮಗುನ ಜೀವ ಸಹಿತ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ನನ್ನ ಸ್ನೇಹಿತರು ಪೊಲೀಸ್ನವ್ರಿಗಿಂತ ನಿಮ್ಮ ಹತ್ರ ಕಳಿಸಿದ್ರು ಸರ್. ಸರ್, ನಮ್ಮ ಮಗುನ ಕಾಪಾಡಿ ಸರ್. ಹಣ ಎಷ್ಟಾದ್ರೂ ಪರವಾಗಿಲ್ಲ ಸರ್. ಇದ್ರಲ್ಲಿ ಹಣ ಇದೆ ಸರ್. ನನ್ನ ಮಗುನ ಕಾಪಾಡಿ ಸರ್. ಬೇಡ, ತಗೊಂಡೋಗಿ. ಹಣ ಎಲ್ಲಿ ತರ ಕೇಳ್ದ? ಇಂದಿರಾನಗರ BDA ಕಾಂಪ್ಲೆಕ್ಸ್. ಆಯ್ತು, ನೀವು ಹೊಡಿ. ನಿಮ್ಮ ಮಗು ನಿಮ್ಗೆ ಸೇರುತ್ತೆ. ಥ್ಯಾಂಕ್ ಯು ಸರ್. ನಡಿ. ಮಹೇಂದ್ರ, ಅದು ಫೋನ್ ಕೊಡಿ ಇಲ್ಲಿ.
ನಾಳೆ ಬೆಳಿಗ್ಗೆ 10 ಇಂದ್ರನಗರ್ ಕಾಂಪ್ಲೆಕ್ಸ್ ಹತ್ರ ಹೋದ್ರೆ ಕಿಡ್ನಾಪ್ ಮಾಡೋದನ್ನ ಅರೆಸ್ಟ್ ಮಾಡ್ಬೋದು. ಯಾರು ಮಾತಾಡ್ತಿರೋದು? ಮಹೇಂದ್ರ, ನೀನೇನ್ ಮಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಆ ಗಂಡ ಹೆಂಡತಿ ಹತ್ರ ದುಡ್ಡು ಬೇರೆ ಬೇಡ ಅಂದೆ, ಈಗ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಿದ್ಯಾ. ಇದರಿಂದ ನಮ್ಗೇನ್ ಲಾಭ? ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೋಮ, ನೀನ್ ಜೀವಿಕೆ ರೆಡ್ಡಿ ಕೆಲಸ ಮಾಡ್ತಿದ್ದೆ ತಾನೆ? ನಾನ್ ರೆಡ್ಡಿ ಕಡೆಯವನೇ. ಆ ಮಗುನ್ ಕಿಡ್ನಾಪ್ ಮಾಡಿದ್ದು ಅವನಿಗೋಸ್ಕರನೇ. ಇದ್ರಲ್ಲಿ ನಂದೇನು ಇಲ್ಲ. ಮಿಸ್ಟರ್ ರೆಡ್ಡಿ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ನೀನ್ ಮಾಡಿದ ಕೊಲೆ ಸುಲ್ಗೆಗೆ ನಿನ್ ರೈಟ್ ಹ್ಯಾಂಡ್ ಸೋಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಹೌದಾ? ನನ್ನ ಅರೆಸ್ಟ್ ಮಾಡ್ತೀಯಾ? ನಾಗರಾಜ್, ನನ್ನ ಹೆಸರು JKK ರೆಡ್ಡಿ. ನನ್ನ ಅರೆಸ್ಟ್ ಮಾಡ್ತೀಯಾ? ಹೇಗೆ ಮಾಡ್ತೀಯಾ? ನನ್ನ ಅರೆಸ್ಟ್ ಮಾಡ್ತೀಯಾ? ಮುಚ್ಚ ಬಾಯ್. ಅಡಿಯ ಮಗನೇ, ಏನ್ ಗುರಾಸ್ತಿ? ಈಗ ಗೊತ್ತಾಯ್ತಾ ನನ್ನ ನಾಡಿ ದಾಟ ಏನಂತ? ಆ ರೆಡ್ಡಿನ ಅರೆಸ್ಟ್ ಮಾಡೋದಕ್ಕೆ ರಾಜೇಂದ್ರನ್ಗೆ ಒಂದು ಎವಿಡೆನ್ಸ್ ಬೇಕಾಯ್ತು. ಅದನ್ನ ನಾನು ಕೊಟ್ಟೆ. ದಟ್ಸ್ ಆಲ್. ಇದರಿಂದ ನಮ್ಗೇನು ಅಪಾಯ ಇಲ್ಲ ತಾನೆ? ಯಾಕೆ ಹಾಕಿ ಹೇಳ್ತಾ ಇದ್ದೀರಾ? ರೆಡ್ಡಿ ಏನಾದ್ರೂ ನಮ್ಮ ವಿಷಯನ ರಾಜೇಂದ್ರನ ಹತ್ರ ಬಾಯ್ ಬಿಟ್ರೆ? ರೆಡ್ಡಿ ಬಾಯ್ ಬಿಡ. ಎಲ್ಲಿ ಮಹೇಂದ್ರ? ಬಾರೋ ಒಳಗೆ. ಸೇ DCP ರಾಜೇಂದ್ರ. ಮಿಸ್ಟರ್ ಮಹೇಂದ್ರ, ಅವತ್ ನಿನ್ನ ಹತ್ರ ಹೇಳ್ದಾಗೆ ರೆಡ್ಡಿನ ವಿತ್ ಎವಿಡೆನ್ಸ್ ಹಿಡಿದಿಟ್ಟಿದ್ದೀನಿ. ಈಗ ನೀನಾಗೆ ನೀನ್ ಅಪ್ರೂವ್ ಆದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ರೆಡ್ಡಿ ಹಾಗೆ ನಿನ್ನನ್ನು ಎಳ್ಕೊಂಡೋಗಿ ರೋಡಲ್ಲಿ ಎಲ್ಲಾರ ಮುಂದೆ ಅವಮಾನ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ದಾರಿ ಮಾಡ್ಕೊಡ್ಬೇಡ. ನಾನ್ ಯಾರು ಅಂತ ಗೊತ್ತು ತಾನೆ? ಆಫೀಸರ್, ನಾನು ಅನ್ನೋ ಅಹಂನ ಮೊದಲು ಬಿಟ್ಬಿಡಿ. ಈಗ ನಾನು ಅಂತ ಹೇಳ್ಕೊಳ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾರಣ ಈ ಮಹಾನ್ ಭಾವ. ಮಹೇಂದ್ರ ಫೋನ್ ಮಾಡಿ ನಿಮ್ಗೆ ಹೇಳ್ದೆ ಹೋಗಿದ್ರೆ ನೀವೇನು ಮಾಡಕ್ಕಾಗ್ತಿರ್ಲಿಲ್ಲ. ದಯವಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತೀರಾ? ಅಣ್ಣ, ಇಲ್ಲಿವರೆಗೂ, ಈ ಕ್ಷಣದವರೆಗೂ ನನ್ನ ತಲೆ ಮೇಲೆ ಅಧಿಕಾರ ಅನ್ನೋ ಜವಾಬ್ದಾರಿ ಇದ್ದಿದ್ರಿಂದ ನಿನ್ನನ್ನ ಪೊಲೀಸಾಗಿ ಅಪ್ರೋಚ್ ಮಾಡಿದೆ. ಆದ್ರೆ ಈಗ ನಿನ್ನ ಒಡ ಹುಟ್ಟಿದ ತಮ್ಮನ ಕೇಳ್ಕೊತಿದ್ದೀನಿ. ಮೊದಲು ಪೊಲೀಸ್ಗೆ ಶರಣಾಗು. ಒಬ್ಬ ತಮ್ಮ ಅಣ್ಣನ್ಗೇನೆ ತನ್ನ ಕೈಯಾರ ಬೇಡಿ ಹಾಕ್ದ ಅನ್ನೋ ಬ್ಯಾಡ್ಜ್ನ ನನ್ನ ತಲೆ ಕಟ್ಬೇಡ ಪ್ಲೀಸ್. ಈಗ ನಾವು ಬರೀ 3 ಜನ ಮಾತ್ರ ಅಲ್ಲ, ಅತ್ಗೆ ಅಮ್ಮನೂ ಇದ್ದಾಳೆ. ಆಕೆ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ನಮ್ಮ ಯಾರಿಗೋಸ್ಕರನಾದ್ರೂ ಅಲ್ದಿದ್ರು ಆ ಮಗುವಿನ ಭವಿಷ್ಯಕ್ಕೋಸ್ಕರನಾದ್ರೂ ನೀನ್ ಶರಣಾಗ್ಲೇಬೇಕು. ಅಣ್ಣ, ಇಷ್ಟು ದಿನ ನೀನು ನಮ್ಮನ್ನ ಕಷ್ಟಪಟ್ಟು ನೋಡ್ಕೊಂಡಿದ್ಯಾ. ಇನ್ಮೇಲಾದ್ರೂ ನನಗೆ ನಿನ್ನನ್ನ ಅಮ್ಮನ ನೋಡ್ಕೊಳ್ಳೋ ಅವಕಾಶ ಕೊಡು. ನನ್ನ ಮಾತು ಕೇಳು, ಪೊಲೀಸ್ ಅಪ್ರೂವರ್ ಆಗು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಹಾ, ರಾಜೇಂದ್ರ,
ಅಮ್ಮನಾಸೆ ನಿನ್ನಾಸೆ ಒಂದೇ ಆಗಿರುವಾಗ ಇಲ್ಲ ಅಂತ ನಾನು ಯಾವ ಬಾಯಿಂದ ಹೇಳಿ. ನಾಳೆನೇ ಸರೆಂಡರ್ ಆಗ್ತೀನಿ. ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋ ಹೋಗು. ಕ್ಯಾರಿ ಆನ್. ಆ ಮಹೇಂದ್ರ ತಮ್ಮನ್ ಮಾತು ಕೇಳ್ಕೊಂಡು ಪೊಲೀಸಿಗೆ ಸರೆಂಡರ್ ಆಗಕ್ಕೆ ಹೋಯ್ತಾನೋ ನಾವು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸರ್. ಯಾವುದೇ ರಕ್ತಪಾತ ಇಲ್ಲದೆ ಮಹೇಂದ್ರ ಶರಣಾಗೋಪಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮಿಸ್ ರಾಜೇಂದ್ರ ಸರ್, ಸಮಾಜಘಾತಕರಿಗೆ ಅದೊಂದು ಪಾಠ. ನಾಳೆ ಬೆಳಗ್ಗೆ ಅವನ್ನ 10 ಗಂಟೆ ಕರ್ಕೊಂಡ್ ಬಾ. ಓಕೆ ಸರ್. ಕೊನೆಗೂ ನನ್ನ ಆಸೆ ಪೂರೈಸಿದೆಪ್ಪ. ಅಣ್ಣ ಟೈಮ್ ಆಯ್ತು. ಸರ್, ಇದು ಮ್ಯಾಜಿಸ್ಟ್ರೇಟ್ ಹತ್ರ ಮಹೇಂದ್ರ ಕೊಟ್ಟಿರೋ ಸ್ಟೇಟ್ಮೆಂಟ್. ಗುಡ್. ಕೂತ್ಕೊಳ್ಳಿ. ನಿಮ್ಮ ನಿರ್ಧಾರ ನಿಜವಾಗ್ಲೂ ಮೆಚ್ಚತಕ್ಕದ್ದೇ. ಇಲ್ಲಿ ಸೈನ್ ಮಾಡಿ. ಸರ್, ನಿಮ್ಮ ಫೋನ್ ಸರ್. ಹೌದಾ, ಬಂದೆ ನಡಿ. ಯಾರು ನೀವು? ಇಡ್ರಿ ಫೋನು. ಸಾ ಅವ್ನು ಯಾವ ಮಣ್ಣಿನ ಕಡೆಯವನು ಕಿವಿಲ್ ಏನೋ ಬಂದು ಉದ್ದ. ಬೇಡ ಮಹೇಂದ್ರ, ಬೇಡ ಕಣೋ ಅಂತ ಬಡ್ಕಂಡೆ. ನಾನು ಅಪ್ರೂವ್ ಆಗಲ್ಲ, ಏನೂ ಆಗಲ್ಲ ಅಂತ ಗಾಡಿ ಎತ್ಕೊಂಡು ಹೊಂಟೋದ. ಏನ್ರಿ ನೀವು ಹೇಳ್ತಿರೋದು? ಹ್ಞೂ ಸಾ, ನಾಯಕ್ ಸುಳ್ಳು ಹೇಳಿ ಬೇಕಾದ್ರೆ ಬಂದು ನೋಡಿ ಹೋಯ್ತವನೆ. ಮಹೇಂದ್ರ, ಓ ಫಾಸ್ಟ್ ಫಾಲೋ ಹಿಮ್. ಯಾರಪ್ಪ ನೀನು? ಅದಿರ್ಲಿ, ಇವಳು ನಿನ್ ಸೊಸೆ ಮಹೇಂದ್ರನ್ ಹೆಂಡತಿ ತಾನೆ? ಏನಾಗಿದೆ ನಿನ್ ದೌರ್ಜನ್ಯ? ಬೇಡಪ್ಪ, ಬೇಡ. ಬಿಡು, ಅವಳು ಬಿಟ್ಟು ಬಿಡು. ನಿಂದಮ್ಮಯ್ಯ, ಅವಳು ಗರ್ಭಿಣಿ ಕಣಲ್ಲ ಅಪ್ಪ. ಅಯ್ಯೋ ಅಯ್ಯೋ, ಮಾತಾಡಮ್ಮ, ಮಾತಾಡು. ಇದೆಲ್ಲ ಹೇಗಾಯ್ತು? ಸರೆಂಡರ್ ನನ್ನ ಸರೆಂಡರ್ ಕತೆ ಆಗಿರ್ಲಿ, ಇದೆಲ್ಲ ಹೇಗಾಯ್ತು? ನಾನು ಸರೆಂಡರ್ ಆದೆ. ಸುನೇತ್ರ, ಸುನೇತ್ರ, ಸುನೇತ್ರ! ಅಮ್ಮ, ಇದೆಲ್ಲ ಹೇಗಾಯ್ತು? ಪಾಪಿ ರೆಡ್ಡಿ ಬಂದಿದ್ದ ಕಣ. ರಾಜು, ರಾಜು, ಆ ರೆಡ್ಡಿ ಬಂದು ನಿಮ್ಮ ಅತ್ತಿಗೆನ ಸಾಯಿಸ್ಬಿಟ್ಟ. ಆ ವಿಷಯ ಗೊತ್ತಾಗಿ ನಿಮ್ಮ ಅಣ್ಣ ಆ ರೆಡ್ಡಿನ ಹುಡುಕೊಂಡು ಹೋಗಿದ್ದಾನೆ.
ಏನ್ ಅನಾಹುತ ಆಗುತ್ತೋ ಏನೋ ದೇವ್ರೆ. ರಾಜು ರೆಡಿಯಲ್ಲಿ ಹೇಳು ಹೇಳು. ಗೊತ್ತಿಲ್ಲ ಅಂತ ಹೇಳ್ದಲ್ಲ. ಹೇಳು ಮಗನೇ. ಹೊಡಿಬೇಡಿ ಸಾ, ನೋಯ್ತಾ ಇದೆ. ಹೇಳ್ತೀನಿ. ಏಟ್ರಾ ಏನ್ ಸಾ ಇದು? ಬಿಡಿ ಸಾ, ಯಾಕೆ ಆಗ್ತಿಲ್ಲ ಬೇಡಿ ಕೈಗೆ? ಏನ್ ಸಾ ಇದು? ಒಳ್ಳೆ ತಮಾಷೆ ಆಗ್ತಿಲ್ಲ ನೀವು. ಮಹೇಂದ್ರ, ಮಹೇಂದ್ರ, ನೀನ್ ಈಗಾಗ್ಲೇ ಪೊಲೀಸರಿಗೆ ಶರಣಾಗಿದ್ದೀಯ. ಮತ್ತೆ ಈ ಪಾಪಿನ ಕೊಂದು ಕೊಲೆಗಾರ ಆಗ್ಬೇಡ ಕಂದ, ಕೊಲೆಗಾರ ಆಗ್ಬೇಡ ಮಹೇಂದ್ರ. ಕ್ಷಮಿಸ್ಬಿಡಮ್ಮ. ಅಮ್ಮ ಅಣ್ಣ, ಅಣ್ಣ, ಮಹೇಂದ್ರ. For more updates, like, comment, subscribe to our channel.